ಓಂ ಶಾಂತಿ. 26 ಮಾರ್ಚ್ 2026 प्रातः मुरली बाप दादा मधुबन। मीठे बच्चे, संग दोष से बचकर पढ़ाई पर पूरा पूरा ध्यान दो तो कोई भी तूफान आ नहीं सकता। बाकी माया को दोषी मत बनाओ। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಸಂಘ ದೋಷದಿಂದ ಬಚಾವಾಗಿ ವಿದ್ಯೆ ಕಡೆ ಸಂಪೂರ್ಣವಾದ ಗಮನ ಕೊಡಿ. ಯಾವುದೇ ಬಿರುಗಾಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ಮಾಯನ ದೋಷಿ ಮಾಡಬೇಡಿ. ನೀವು ಸಂಘ ದೋಷದಲ್ಲಿ ಬಂದ್ಬಿಟ್ಟು ಮಾಯೆ ಬಿರುಗಾಳಿಗೆ ವಶ ಆಗ್ಬಿಟ್ಟು ದೋಷ ಮಾಯೆ ಮೇಲೆ ಹಾಕಿದ್ರೆ, ಅದರಿಂದ ಸಂಘ ದೋಷದಿಂದ ಬಚಾವಾಗಿ ವಿದ್ಯೆ ಕಡೆ ಪೂರ್ಣ ಗಮನ ಕೊಡಿ, ಸಂಪೂರ್ಣ ಗಮನ ಕೊಡಿ. ಯಾವುದೇ ಬಿರುಗಾಳಿ ನಿಮ್ಮ ಹತ್ರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ಮಾಯನ ದೋಷಿ ಮಾಡಬೇಡಿ. ಪ್ರಶ್ನೆ, कौन सी एक बात सदा ध्यान पर रखो तो बेड़ा पार हो जाएगा. ಪ್ರಶ್ನೆ ಆಗಿದೆ, ಯಾವ ಒಂದು ಮಾತು ಸದಾ ಗಮನದಲ್ಲಿಟ್ಕೊಂಡ್ರೆ ಈ ಭವಸಾಗರವನ್ನೇ ದಾಟ್ತೀರ. ಯಾವ ಒಂದು ಮಾತಿನ ಕಡೆ ಗಮನ ಇದ್ರೆ ಈ ದುಃಖ ಸಾಗರ ಅಂತ ಹೇಳಿ, ವಿಕಾರದ ವಿಷದ ಸಾಗರ ಅಂತ ಹೇಳಿ, ಭವಸಾಗರ ಅಂತ ಹೇಳಿ ಇದನ್ನ ನೀವು ಪಾರ್ ಮಾಡ್ಬೋದು. उत्तर, बाबा आपका जो हुक्म, ऐसे सदा बाप के हुक्म पर चलते रहो तो तुम्हारा बेड़ा पार हो जाएगा. ಯಾವ ಒಂದು ಮಾತಿನ ಕಡೆ ಗಮನ ಇಡ್ಬೇಕಂದ್ರೆ ಬಾಬಾ ನಿಮ್ಮ ಆಜ್ಞೆಯಂತೆ, ನಿಮ್ಮ ಆದೇಶದಂತೆ ಈ ತರ ಸದಾ ಬಾಬೋರ ಆಜ್ಞೆಯಂತೆ ನಡೀತಾ ಹೋಗಿ ಆಗ ನೀವು ಭವಸಾಗರವನ್ನ ದಾಟ್ತೀರಿ. ಪ್ರತಿ ಒಂದು ಹೆಜ್ಜೆಯಲ್ಲೂ ಅದನ್ನ ಬಾಬೋರ ಶ್ರೀಮತ ಅಂತ ಹೇಳಿ, ಆದೇಶ ಅಂತ ಹೇಳಿ, ಆಜ್ಞೆ ಅಂತ ಹೇಳಿ, ಬಾಬಾ ನಿಮ್ಮ ಆಜ್ಞೆ, ನೀವೇನ್ ಹೇಳ್ತೀರೋ ಹಂಗ ನಾನು ನಡೀತೀನಿ ಅಂತ ಹೇಳಿ ನಡೀರಿ. ಅವಾಗ ಈ ಭವಸಾಗರ ದಾಟ್ತೀರ. हुक्म पर चलने वाले माया के वार से बच जाते हैं, बुद्धि का ताला खुल जाता है. ಯಾರು ಬಾಬೋರ ಆಜ್ಞೆಯಂತೆ ನಡೀತಾರೋ ಅವರು ಮಾಯೆಯ ವಾರಿಂದನೂ ಬಚಾವಾಗ್ತಾರೆ, ಬುದ್ಧಿಯ ಬೀಗನೂ ತೆರೆಯುತ್ತೆ. ಅಪಾರ ಖುಷಿ रहती है, कोई भी उल्टा कर्म नहीं होता है. ಅವರಿಗೆ ಅಪಾರ ಖುಷಿನೂ ಇರುತ್ತೆ. ಏಕೆಂದ್ರೆ ಬುದ್ಧಿ ಬೀಗ ತೆರೆದಷ್ಟು ಹಗುರತೆ ಆಗುತ್ತೆ, ಖುಷಿ ಆಗುತ್ತೆ. ಯಾವುದೇ ಉಲ್ಟಾ ಕರ್ಮ ಅವರಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಗೀತ್, ತುಮೇ ಪಾಕೆ ಹಮ್ನೆ ಜಹಾನ್ ಪಾಲಿಯಾ ಹೈ. ಓಂ ಶಾಂತಿ. मीठे मीठे सभी सेंटर्स के बच्चों ने गीत सुना. ಮುರಳಿಯಲ್ಲಿ ಹಾಡಾಗಿದೆ, ನಿಮ್ಮನ್ನ ಪಡ್ಕೊಂಡು ನಾನು ಇಡೀ ಜಗತ್ತನ್ನೇ ಪಡ್ಕೊಂಡಿದ್ದೀನಿ. ಮಧುರವಾದ ಎಲ್ಲ ಸೆಂಟ್ರಿನ ಮಕ್ಕಳನ್ನು ಹಾಡು ಕೇಳಿದ್ರಲ್ಲ. सब जानते हैं बेहद के बाप से फिर से 5000 वर्ष पहले मौफिक हम विश्व की बादशाही ले रहे हैं. ನಿಮ್ಮೆಲ್ಲರಿಗೂ ಗೊತ್ತಿದೆ, ಬೇಹದ್ದಿನ ತಂದೆಯಿಂದ ಪುನಃ 5000 ವರ್ಷದ ಹಿಂದಿನಂತೆ ನಾವು ವಿಶ್ವದ ರಾಜ್ಯ ಭಾಗ್ಯವನ್ನ ತಗೊಳ್ತಾ ಇದ್ದೀವಿ. ಕಲ್ಪದಲ್ಲೂ ನಾವೇ ತಗೊಳ್ತಾ ಬಂದಿದ್ದೀವಿ. राज्य भाग्य तगोल्तीवी, पुनः कಳ್ಕೊಳ್ತೀವಿ. बच्चे जानते हैं अभी हमने बेहद के बाप की गोद ली व उनके बच्चे बने. हे भी बरोबर. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ನಾವು ಬೇಹದ್ದಿನ ತಂದೆಯ ಮಡಿಲಲ್ಲಿ ಬಂದಿದ್ದೀವಿ, ಆ ತಂದೆಯ ಮಕ್ಕಳಾಗಿದ್ದೀವಿ. ಅವಶ್ಯಕವಾಗಿ घर बैठे हुए पुरुषार्थ करते हैं, बेहद के बाप से ऊंच पद पाने के लिए ಪಡಾಯಿ ಚಲ್ ರಹಿ ಹೈ. ಮನೆಯಲ್ಲಿ ಕುತ್ಕೊಂಡು ಅನೇಕ ಮಕ್ಕಳು ಪುರುಷಾರ್ಥ ಮಾಡ್ತಾರೆ. ಬೇಹದ್ದಿನ ತಂದೆಯಿಂದ ಉನ್ನತ ಪದವಿ ಪಡ್ಕೊಳ್ಳಿಕ್ಕೆ ವಿದ್ಯೆ ಇದು ಬಾಬೋರು ಓದಿಸ್ತಾ ಇದ್ದಾರೆ. ಅಂದ್ರೆ ನಿರಂತರವಾಗಿ ನಡೀತಾ ಇದೆ. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಜ್ಞಾನದ ಸಾಗರ, ಪತಿತ ಪಾವನ, ಸರ್ವರ ಸದ್ಗತಿ ದಾತ ಶ್ರೀ ಬಾಬಾ ಹಮಾರಾ ಬಾಪ್ ಭಿ ಹೈ, ಟೀಚರ್ ಭಿ ಹೈ और ಸದ್ಗುರು ಭಿ ಹೈ. ಅವ್ರು ನಮ್ಮ ತಂದೆನೂ, ಶಿಕ್ಷಕನು ಹಾಗೂ ಸದ್ಗುರುನು.
ಅವರಿಂದ ಆಸ್ತಿ ತಗೊಳ್ತೀರಿ. उसमें कितना पुरुषार्थ करना चाहिए ऊंच पद पाने के लिए. ಈ ಪರಮ ಶಿಕ್ಷಕನಿಂದ ಉನ್ನತ ಪದವಿ ಪಡ್ಕೊಳ್ಬೇಕಂದ್ರೆ ಎಷ್ಟೊಂದು ಪುರುಷಾರ್ಥ ಮಾಡ್ಬೇಕಾಗತ್ತೆ. ಅಜ್ಞಾನ ಕಾಲದಲ್ಲೂ ಅಂದ್ರೆ ಲೌಕಿಕದಲ್ಲೂ ಸ್ಕೂಲಲ್ಲಿ ಓದ್ತಾರೆ, ನಂಬರ್ ವಾರ್ ಮಾರ್ಕ್ಸ್ ಇಂದ ಪಾಸ್ ಆಗ್ತಾರೆ. ಅಪ್ಪನಿ ಪಡಾಯಿ ಅನುಸಾರ ನಾವ್ ಹೆಂಗ್ ಓದ್ತಾರೆ ಅದರ ಆಧಾರದ ಮೇಲೆ. वहां ऐसा तो कोई नहीं कहेंगे माया हमको बिगड़ डालती है व तूफान आते हैं. ಅಲ್ಲಿ ಯಾರು ಈ ತರ ಹೇಳೋದಿಲ್ಲ, ಸತ್ಯಯುಗದಲ್ಲಿ ಯಾರು ಈ ತರ ಹೇಳೋದಿಲ್ಲ, ಅಥವಾ ಹೊರಗಡೆ ಜಗತ್ತಲ್ಲಿ ಯಾರು ಈ ತರ ಹೇಳೋದಿಲ್ಲ ಮಾಯೆ ನಮ್ಗೆ ವಿಘ್ನ ಹಾಕುತ್ತೆ, ಬಿರುಗಾಳಿ ಬರುತ್ತೆ ಅಂತ. ಟೀಕ್ ರೀತಿ ಪಡ್ತೆ ನಹಿ ತೋ ಬುರೇ ಸಂಘ ಮೇ ಜಾಕರ್ ಫಸ್ ಪಡ್ತೆ ಹೇ. ವಿದ್ಯೆ ಕಡೆ ಗಮನ ಹರಿಸ್ಲಿಲ್ಲ ವಿದ್ಯಾರ್ಥಿ ಅಂದ್ರೆ ಅವಶ್ಯಕವಾಗಿ ಬೇರೆ ಕೆಟ್ಟ ಸಂಘದಲ್ಲಿ ಬೀಳ್ತಾರೆ ಅಥವಾ ಸಿಕ್ಕಾಕೊಳ್ತಾರೆ. खेल कूद में लग जाते इसलिए पढ़ते नहीं नापास हो जाते हैं. ಬೇರೆ ಸಂಘ ದೋಷದಲ್ಲಿ ಬಂದು ಅಲ್ಲಿ ಇಲ್ಲಿ ಸಿಕ್ಕಾಕೊಳ್ತಾರೆ ಅಂತಿಂತ ಹವ್ಯಾಸಗಳಿಗೆ, ಇಲ್ಲ ಬರೀ ಆಟ ಆಡು ಸುತ್ತಾಡು ಇದ್ರಲ್ಲೇ ತೊಡಗಿಸ್ಕೋತಾರೆ ಅಂದ್ರೆ ಅವರು ವಿದ್ಯೆ ಓದೋದಿಲ್ಲ, ಅಂದ್ಮೇಲೆ ಫೇಲ್ ಆಗ್ತಾರೆ. बाकी इसमें माया के तूफान नहीं कहेंगे. चलन ठीक नहीं रहती तो टीचर भी सर्टिफिकेट देते इनकी बद चलन है. ಇದ್ರಲ್ಲಿ ಮಾಯೆ ಬಿರುಗಾಳಿ ಮಾತೇನಿದೆ, ಮಾಯೆ ಮೇಲೆ ದೋಷ ಹಾಕೋದ್ ಮಾತೇನಿದೆ ಇಲ್ಲಿ? ಚಲನೆ ಸರಿ ಇಲ್ಲ ಅಂದ್ರೆ ಟೀಚರು ಅಂತಹ ವಿದ್ಯಾರ್ಥಿಗೆ ಏನ್ ಸರ್ಟಿಫಿಕೇಟ್ ಕೊಡ್ತಾರೆ? ಇವ್ರ ಚಲನೆ ಸರಿ ಇಲ್ಲ. कुसंग में खराब हुआ है इसमें माया रावण को दोषी बनाने की बात नहीं है. ಕುಸ್ಸಂಗದಲ್ಲಿ ಬಂದು ಹಾಳಾಗಿದ್ದಾರೆ, ಕೆಟ್ಟು ಹೋಗಿದ್ದಾರೆ, ಇವರ ಚಲನೆ ಹಾಳಾಗಿದೆ. ಆದ್ರೆ ಮಾಯೆ ಮೇಲೆ ರಾವಣನ್ ಮೇಲೆ ದೋಷ ಹಾಕಬೇಡಿ. ಇದು ಯಾರ ದೋಷದ ಮಾತಲ್ಲ, ತನ್ನದೇ ದೋಷ, ಸಂಘ ದೋಷದ ಮಾತಿದು. ಬಡೆ ಬಡೆ ಅಚ್ಚೆ ಆದ್ಮಿಯೋ ಕೆ ಬಚ್ಚೆ ಕೊಯ್ ತೋ ಅಚ್ಚಾ ಚढ़ ಜಾತೆ ಕೊಯ್ ಶರಾಬ್ ಆದಿ ಪೀನೆ ಲಗ್ ಜಾತೆ ಹೇ. ಕೆಲವು ದೊಡ್ಡ ದೊಡ್ಡ ಒಳ್ಳೊಳ್ಳೆ ಪರಿವಾರದ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳನ್ನು ಕೆಲವ್ರು ಚೆನ್ನಾಗಿ ಓದಿ ಉನ್ನತ ಸ್ಥಾನಕ್ಕೆ ಶ್ರೇಷ್ಠ ಚಲನೆಗೆ ಅವರು ಇರ್ತಾರೆ. ಕೆಲವರು ಕೆಟ್ಟ ಸಂಘದಲ್ಲಿ ಬಂದು ಶರಾಬು ಕುಡಿಯೋದು ಮತ್ತೊಂದ್ರಲ್ಲಿ ತೊಡಗಿಸ್ಕೊಂಡ್ ಬಿಡ್ತಾರೆ. ಗಂದೆ ತರಫ್ ಚಲೆ ಜಾತೆ ತೋ ಬಾಪ್ ಬಿ ಕೇತೆ ಕಪೂತ್ ಹೋಗ್ಯಾನ. ಅಂತಹ ಕೆಟ್ಟ ಸಂಘ ಸಹವಾಸ ಯಾವುದೋ ದೋಷಗಳಲ್ಲಿ ಸಿಕ್ಕಾಕೊಳ್ತಾರೆ ಅಂದ್ರೆ ಅವ್ರ ತಂದೆನೂ ಏನ್ ಹೇಳ್ತಾರೆ? ಕುಪುತ್ರ ಅಂತ ಹೇಳ್ತಾರೆ. ಉಸ್ ಪಢಾಯಿ ಮೇ ತೋ ಬಹುತ್ ಸಬ್ಜೆಕ್ಟ್ ಹೋತಿ ಹೈ ತೋ ಏಕ್ ಹಿ ಪ್ರಕಾರ ಕಿ ಪಢಾಯಿ ಹೈ. ಲೌಕಿಕ ವಿದ್ಯೆಯಲ್ಲಾದ್ರೆ ಎಷ್ಟೊಂದು ಸಬ್ಜೆಕ್ಟ್ಸ್ ಇದೆ, ಇಲ್ಲಂತೂ ಒಂದೇ ರೀತಿಯ ವಿದ್ಯೆ ಇದು. ಅಲ್ಲಿ ಮನುಷ್ಯರು ಓದಿಸ್ತಾರೆ, ಇಲ್ಲಿ ನಿಮ್ ಮಕ್ಕಳಿಗೆ ಗೊತ್ತಿದೆ ಹಮ್ಕೋ ಭಗವಾನ್ ಪಡಾತೆ ಹೇ, ನಮ್ಗೆ ಓದಿಸ್ತಾ ಇರೋರು ಸ್ವಯಂ ಭಗವಂತ ಓದಿಸ್ತಾರೆ. ನಾವೇನಾದ್ರೂ ಈ ವಿದ್ಯೆನ ಚೆನ್ನಾಗಿ ಓದಿದ್ದಾದ್ರೆ ವಿಶ್ವದ ಮಾಲೀಕರಾಗ್ಲಿಕ್ಕೆ ಸಾಧ್ಯ ಇದೆ. ಬಚ್ಚೆ ತೋ ಬಹುತ್ ಹೇ ಫಿರ್ ಕೊಯ್ ಪढ़ नहीं सकते ಸಂಘ ದೋಷ ಮೇ ಆಕರ್ ಕೆ. ಬಾಬೋರಿಗೆ ತುಂಬಾ ಜನ ಮಕ್ಕಳಿದ್ದಾರೆ, ಲಕ್ಷಾಂತರ ಜನ ಮಕ್ಕಳಿದ್ದಾರೆ. ಕೆಲವರು ಸರಿಯಾಗಿ ಓದೋದಿಲ್ಲ ಈ ವಿದ್ಯೆನ, ಸಂಘ ದೋಷದಲ್ಲಿ ಬಂದು ಹಾಳಾಗ್ತಾರೆ. ಇಸ್ಕೋ ಮಾಯಾ ಕಾ ತುಫಾನ್ ಕ್ಯೂ ಕಹೆ. ತಾನು ಸಂಘ ದೋಷದಲ್ಲಿ ಬಂದು ತನ್ನ ಬಲಹೀನತೆಯಿಂದ ಹಾಳಾಗಿ ಬಾಬಾ ಹೇಳ್ತಾರೆ ಮಾಯೆ ಬಿರುಗಾಳಿ ಅಂತ ಯಾಕೆ ಹೇಳೋದು? ಸಂಘ ದೋಷದಲ್ಲಿ ಕೆಲವರು ಓದೋದೇ ಇಲ್ಲ. ಇದರಲ್ಲಿ ಮಾಯೆ ಅಥವಾ ಟೀಚರ್ ಅಥವಾ ಅವ್ರ ತಂದೆ ಏನ್ ಮಾಡಕ್ಕಾಗತ್ತೆ? ನೈ ಪढ़ सकते तो चले गए अपने घर. ಬಾಬಾ ಹೇಳ್ತಾರೆ ಸರಿಯಾಗಿ ಓದಕ್ಕಾಗಿಲ್ಲ ಅಂದ್ರೆ ಹೆಂಗ್ ವಿದ್ಯಾರ್ಥಿ ಸ್ಕೂಲ್ ಬಿಟ್ಟು ಹೋಗ್ಬಿಡ್ತಾರಲ್ಲ, ಇಲ್ಲೂ ಬಾಬಾ ಅವ್ರ ಕೈ ಬಿಟ್ಟು ವಾಪಸ್ ಮನೆಗೆ ಹೋಗ್ತಾರೆ. तो ड्रामा अनुसार पहले बट्टी तो पढ़ना ही था. ಶರಣ್ ಹಾಕರ್ಲಿ ಡ್ರಾಮಾ ಅನುಸಾರ ಹಾದಿಯಲ್ಲಿ ಬಾಬಾ ಅವ್ರು 14 ವರ್ಷಗಳ ಬಟ್ಟಿ ಮಾಡಿದ್ರಲ್ಲ, ಯೋಗ ಬಟ್ಟಿ. ಈ ಬಟ್ಟಿಯಲ್ಲಿ ಬೀಳ್ಲೇಬೇಕಿತ್ತು. ಬಾಬಾ ಅವರೇ ಶರಣು ಬಂದಿದ್ರು. कोई को पति ने मारा तंग किया तो कोई को वैराग्य आ गया, घर में चल नहीं सकी. फिर कोई यहाँ आकर भी चली गई, नहीं पढ़ सकी तो जाकर नौकरी आदि में लगी व शादी की. ಕೆಲವರಿಗೆ ಪತಿ ಹೊಡಿತಾ ಇದ್ರು ಅಥವಾ ಪತಿಗೆ ಬೇರೆ ಬೇರೆ ಸಂಘದ ಪ್ರಭಾವಗಳಿರ್ತಾ ಇತ್ತು, ತೊಂದರೆ ಕೊಡ್ತಾ ಇದ್ರು. ಅವಾಗ ಏನಾಗುತ್ತೆ? ಸಂಬಂಧಗಳಲ್ಲಿ ವೈರಾಗ್ಯ ಬರುತ್ತೆ. ಯಾರು ಬೇಡ, ಇವ್ರ ಸಹವಾಸ ಬೇಡ, ಬಿಟ್ಟೋಗ್ಬಿಡೋಣ ಅಂತ. ಮನೆಯಲ್ಲಿ ನಡೆಯಕ್ಕಾಗಲ್ಲ ಕೆಲವರಿಗೆ. ಕೊಯ್ ಯಹಾ ಆಕರ್ ಬಿ ಚಲಿ ಗೈ.
ಹಂಗಂತ ಬಂದ್ರು ಅನೇಕರು. ಕೆಲವರು ಇಲ್ಲಿಗೆ ಬಂದನು, ಕೆಲವರು ಬಿಟ್ಟೋದ್ರು. ಇಲ್ಲಿ ಓದಕ್ಕಾಗ್ಲಿಲ್ಲ, ಬಾಬೋರು ಓದಿಸೋ ವಿದ್ಯೆ ಶ್ರೀಮತದಂತೆ ನಡೆಯಕ್ಕಾಗ್ಲಿಲ್ಲ. ಮತ್ತೆ ಕೆಲವ್ರು ಹೋಗಿ ನೌಕರಿಯಲ್ಲಿ ತೊಡಗಿಸ್ಕೊಳ್ತಾರೆ, ಕೆಲವ್ರು ಹೋಗಿ ಮದ್ವೆ ಮಾಡ್ಕೊತಾರೆ. ಈ ತರ ಆದಿಯಿಂದ ಇವತ್ತಿನವರೆಗೂ ಇದೆಲ್ಲ ನಡೀತಾನೆ ಇದೆ. ಏಕ್ ತೋ ಏಕ್ ಬಹಾನಾ ಹೇ, ಮಾಯಾ ಕೆ ತುಫಾನ್ ಸೆ ಪಡ್ ನಹಿ ಸಕ್ತೆ ಹೇ. ಇದೆಲ್ಲ ಒಂದು ನೆಪ ಅಷ್ಟೇನೆ. ಏನ್ ಮಾಡೋದು, ಮಾಯೆ ಬಂದ್ಬಿಡ್ತು, ಅದಕ್ಕೆ ಬಿಟ್ಟು ಹೋದ್ರು. ಮಾಯೆ ಬಿರುಗಾಳಿ ಬಂತು, ಅದಕ್ಕೆ ಓದಕ್ಕಾಗ್ಲಿಲ್ಲ. ಇದೆಲ್ಲ ಒಂದು ಬಹಾನ. ಇದು ಏನೇ ಸಮಸ್ಯೆ ಸಂಘ ದೋಷಕ್ಕೆ ಕಾರಣ ಹಾಲ್ ಹುವಾ ಅವ್ರ ಅಮಾರೆ ಮೇ ವಿಕಾರ ಜಬರ್ದಸ್ತ್ ಹೇ. ಆದ್ರೆ ಈ ರೀತಿ ತಿಳ್ಕೊಳ್ಳೋದೇ ಇಲ್ಲ. ನಾನು ಸಂಘ ದೋಷದಲ್ಲಿ ಬಂದು ನನ್ನ ಬಲಹೀನವಾದ ಮನಸ್ಸು, ಬಲಹೀನ ಸಂಸ್ಕಾರದಿಂದ ಹಾಳಾದಂತೆ ಯಾರು ಹೇಳೋದೇ ಇಲ್ಲ. ನಾವೇ ಹೇಳೋದು ವಿಕಾರ ಬಹಳ ಜಬರ್ದಸ್ತ್ ಇದೆ. ये क्यों कहते हो माया का तूफान लगा गिर पड़े, ये तो अपने ऊपर मदार है. ಸುಮ್ಮನೆ ಯಾಕೆ ಮಾಯೆ ಮೇಲೆ ದೋಷ ಹಾಕ್ತೀರಾ? ಮಾಯೆ ಬಿರುಗಾಳಿ ಬಂತು, ಮಾಯೆ ಬಂತು ಅಂತ ಅದ್ರ ಮೇಲೆ ಯಾಕೆ ಹೇಳ್ತೀರಾ? ಆದ್ರೆ ಇದು ನಿಮ್ಮ ಮೇಲೆ ಆಧಾರಿತವಾಗಿರೋದು. ಯಾರು ಬೀಳೋದು, ಏಳೋದು, ನಡೆಯೋದು, ಬಿಟ್ಟೋಗೋದು ಎಲ್ಲವೂ ವ್ಯಕ್ತಿಗತ, ಅವರವ್ರ ಮೇಲೆ ಆಧಾರಿತವಾಗಿರೋದು. ತಂದೆ, ಶಿಕ್ಷಕ, ಸದ್ಗುರುವಿಂದ ಏನು ಶಿಕ್ಷಣ ಸಿಕ್ಕಿದೆ ಉಸ್ ಪರ್ ಚಲ್ನಾ ಚಾಹಿಯೆ. ನೀವಿಷ್ಟೇ ಮಾಡ್ಬೇಕಾಗಿರೋದು. ತಂದೆ, ಶಿಕ್ಷಕ, ಸದ್ಗುರುವಿಂದ ಏನೋ ಶಿಕ್ಷಣ ಸಿಗ್ತಾ ಇದೆಯೋ ಅದರಂತೆ ನಡಿಬೇಕು. ನೈ ಚಲ್ತೆ ತೋ ಕೊಯ್ ಖರಾಬ್ ಸಂಗ್ ವ ಕಾಮ್ ಕಾ ನಶಾ ವ ದೇಹಾಭಿಮಾನ್ ಕಾ ನಶಾ ಹೈ. सब सेंटर्स वाले जानते हैं हम बेहद के बाप से विश्व की बादशाही लेने के लिए पढ़ रहे हैं. ನಡೆಯಕ್ಕಾಗ್ಲಿಲ್ಲ ಅಂದ್ರೆ ಕೆಲವರು ಕೆಟ್ಟ ಸಂಘದಲ್ಲಿ ಬಿದ್ದು ಬಿಡ್ತಾರೆ, ಕೆಲವರಿಗೆ ಕಾಮದ ನಶೆ ಹತ್ಬಿಡುತ್ತೆ, ಕೆಲವರಿಗೆ ದೇಹಾಭಿಮಾನದ ನಶೆ, ಅಹಂಕಾರದ ನಶೆ ಬಂದ್ಬಿಡುತ್ತೆ. ಎಲ್ಲ ಸೆಂಟ್ರ್ ಅವರಿಗೂ ಗೊತ್ತಿದೆ, ನಾವು ಬೇಹದ್ದಿನ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯವನ್ನ ತಗೊಳಕೋಸ್ಕರ ಓದ್ತಾ ಇದ್ದೀವಿ. ನಿಶ್ಚಯ ನಹಿ ಹೇ ತೋ ಬೈಟೆ ಹಿ ಕ್ಯೂ, ಅವ್ರ ಬಿ ಬಹುತ್ ಆಶ್ರಮ ಹೇ. ಎಷ್ಟು ಸೀರಿಯಸ್ ಆಗಿ ಹೇಳ್ತಾರೆ ನೋಡಿ ಬಾಬಾ ಅವರು. ನಿಮಗೆ ಇಲ್ಲಿ ನಿಶ್ಚಯ ಇಲ್ಲ ಅಂದ್ರೆ ಇಲ್ಲಿ ಯಾಕೆ ಕುತ್ಕೊಂಡಿದ್ದೀರಾ? ಹೋಗಿ, ಬೇಕಾದಷ್ಟು ಆಶ್ರಮಗಳಿದೆ. ಪರಂತು ವಹಾತೋ ಕುಚ್ ಪ್ರಾಪ್ತಿ ನಹಿ, ಅದನ್ನು ತಿಳ್ಕೊಂಡ್ಬಿಡಿ. ಅಲ್ಲೇನೋ ಪ್ರಾಪ್ತಿ ಇಲ್ಲ, ಗುರಿನೂ ಇಲ್ಲ, ಉದ್ದೇಶನೂ ಇಲ್ಲ. ಸಬ್ ಚೋಟೆ ಚೋಟೆ ಮತ್ ಪಂತ್ ಟಾಲ್ ಟಾಲಿಯಾ ಹೇ. ಬೇರೆ ಮಠಗಳೋ ಆಶ್ರಮಗಳೋ ಏನೆಲ್ಲ ಇದಾವಲ್ವಾ, ಅವೆಲ್ಲ ಚಿಕ್ಕ ಚಿಕ್ಕ ಮಠ ಪಂಥಗಳು, ಚಿಕ್ಕ ಚಿಕ್ಕ ಕೊಂಬೆ ರೆಂಬೆಗಳದು. ಜಾಡ್ ವೃದ್ಧಿ ಕೋ ಪಾನಾ ಹಿ ಹೇ. ಯಾರು ಬಿಟ್ಟೋದ್ರು ಈ ಒಂದು ವೃಕ್ಷ ಏನೋ ವೃದ್ಧಿ ಆಗೋದು, ಬೆಳವಣಿಗೆ ಆಗೋದು ನಿಲ್ಲದಿಲ್ಲ. ಇದು ವೃದ್ಧಿ ಹೊಂದೇ ಹೊಂದುತ್ತೆ. ಯಹಾ ತೋ ಯೆ ಸಾರಾ ಕನೆಕ್ಷನ್ ಹೇ, ಮೀಟೆ ದೈವಿ ಜಾಡ್ ಕಾ ಜೋ ಹೋಗಾ ವ ನಿಕಲ್ ಆಯೇಗಾ. ಎಲ್ಲವೂ ಇಲ್ಲಿ ಸಂಬಂಧ ಇದೆ. ಯಾರು ಈ ಮಧುರವಾದ ದೈವಿ ವೃಕ್ಷದವರು, ಅವರು ಎಲ್ಲಿದ್ರು ಬಂದೇ ಬರ್ತಾರೆ. ಸಬ್ಸೆ ಮೀಟೆ ಕೌನ್ ಹೋಂಗೆ, ಸತ್ಯಕ್ಕೆ ಮಹಾರಾಜ ಮಹಾರಾಣಿ ಬಂತೆ ಹೇ. ಎಲ್ಲದಕ್ಕಿಂತ ಸ್ವೀಟ್, ಮಧುರವಾಗಿ ಯಾರು ಇರ್ತಾರೆ? ಯಾರು? ಸತ್ಯಯುಗದ ಮಹಾರಾಜ ಮಹಾರಾಣಿ ಯಾರಾಗ್ತಾರೆ? ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಜೋ ಪೆಹಲೆ ನಂಬರ್ ಮೇ ಆತೆ ಹೇ ಉನ್ಹೋನೆ ಜರೂರ್ ಅಚ್ಚಿ ಪಡಾಯಿ ಪಡಿ ಹೋಗಿ. ನಿಮ್ಗೆ ಗೊತ್ತಿದೆ, ಯಾರು ಸತ್ಯಯುಗದ ಆರಂಭದಿಂದ ಬರ್ತಾರೋ ಅವಶ್ಯಕವಾಗಿ ವಿದ್ಯೆನ ಅವರು ಬಹಳ ಚೆನ್ನಾಗಿ ಓದಿದ್ದಾರೆ ಅಂತ. ಅವರೇ ಸೂರ್ಯವಂಶಿ ಕುಲದಲ್ಲಿ ಬರ್ತಾರೆ. ऐसा भी है गृहस्थ व्यवहार में रहते अर्पणमय जीवन. ಎಂತ ಅದ್ಭುತ ಜೀವನ ಎಲ್ಲರಿಗೂ ಕೊಟ್ಟಿದ್ದಾರೆ ಬಾಬೋರು. ಕೆಲವರು ಸಂಪೂರ್ಣ ಸಮರ್ಪಣೆ ಅಂದ್ರೆ ಬಾಬೋರ್ ಮನೆಯಲ್ಲಿ ಇರ್ತಾರೆ, ಕೆಲವರು ಗೃಹಸ್ಥ ವ್ಯವಹಾರದಲ್ಲಿದ್ದು ಅರ್ಪಣಮಯ ಜೀವನ ನಡೆಸ್ತಾರೆ. ಸರೆಂಡ್ರಿಗಿಂತ ಇನ್ನು ಚಂದದ ಸಮರ್ಪಿತ ಜೀವನ ನಡೆಸ್ತಾರೆ. ಬಹುತ್ ಸರ್ವಿಸ್ ಕರ್ ರಹೆ, ಫರಕ್ ಹೇ ನಾ. बल यहाँ भी रहते परंतु पढ़ा नहीं सकते तो और सर्विस में लग जाते हैं. पिछाड़ी में थोड़ा राजाई पद पा लेंगे. ಬಾಬಾ ಹೇಳ್ತಾರೆ ಬಹಳ ಸರ್ವಿಸ್ ಮಾಡ್ತಾರೆ, ಇಷ್ಟೊಂದು ಅಂತರ ಇದೆ ಅಲ್ವಾ. ನೋಡಿ, ಬಾಬೋರ್ ಮನೆಯಲ್ಲಿ ಇದ್ದು ಮಾಡಕ್ ಆಗದೆ ಇರೋದನ್ನು ಕೆಲವ್ರು ಗೃಹಸ್ಥದಲ್ಲಿ ಇದ್ದು ಮಾಡ್ತಾರೆ. ಬಲೆ ಇಲ್ಲಿರ್ತಾರೆ, ಯಾರಿಗೂ ವಿದ್ಯೆ ಓದ್ಸಕ್ಕಾಗಲ್ಲ. ಅವರು ಬಾಬೋರ್ ಮನೆಯಲ್ಲಿ ಸಮರ್ಪಿತವಾಗಿರ್ತಾರೆ, ಯಾರಿಗೂ ಸಂದೇಶ ಕೊಡಕ್ಕಾಗಲ್ಲ, ಓದ್ಸಕ್ಕಾಗಲ್ಲ. ಬೇರೆ ಸರ್ವಿಸ್ ಮಾಡ್ತಾರೆ. ಬಾಬಾ ಹೇಳ್ತಾರೆ ಅಂತ್ಯದಲ್ಲಿ ಸ್ವಲ್ಪ ರಾಜ್ಯ ಪದವಿನ ಪಡ್ಕೊಳ್ತಾರೆ.
देखा जाता बाहर गृहस्थ व्यवहार में रहने वाले बहुत तीखे हो जाते हैं पढ़ने और पढ़ाने में. ಬಾಬು ಅವ್ರಿಗೆ ಅದ್ಭುತ ಅನ್ಸುತ್ತೆ ನೋಡಿ. ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಹೊರಗಡೆ ಅಂದ್ರೆ ಸೆಂಟ್ರಲ್ ಇರೋದನ್ನ ಬಿಟ್ಟು ಹೊರಗಡೆ ಗೃಹಸ್ಥ ವ್ಯವಹಾರದಲ್ಲಿರೋರು ಬಹಳ ತೀಕ್ಷ್ಣವಾಗಿ ಹೋಗ್ತಾರೆ ಓದೋದ್ರಲ್ಲಿ ಬೇರೆಯವ್ರಿಗೆ ಓದಿಸೋದ್ರಲ್ಲೂ. सभी तो गृहस्थी नहीं, कन्या व कुमार को गृहस्थी नहीं कहेंगे. और जो वानप्रस्थी है वह 60 वर्ष के बाद फिर सब कुछ बच्चों को दे खुद कोई साधु आदि के संग में जाकर रहते हैं. ಎಲ್ಲರೂ ಅಂತ ಗೃಹಸ್ಥಿಗಳಿಲ್ಲ, ಎಲ್ರಿಗೂ ಗೃಹಸ್ಥಿ ಅಂತ ಹೇಳಕ್ಕಾಗಲ್ಲ. ಕನ್ಯರು ಕುಮಾರರು ಅವ್ರಿಗೆ ಗೃಹಸ್ಥಿ ಅಂತ ಹೇಳಲ್ಲ. ಅಂತವ್ರು ಮುಂದೆ ಹೊರಟೋಗ್ತಾರೆ. ವಾನಪ್ರಸ್ಥಿಗಳು ಅಂದ್ರೆ 60 ವರ್ಷ ಆದ್ಮೇಲೆ ಎಲ್ಲ ತಮ್ಮ ಮಕ್ಕಳಿಗೆ ಜವಾಬ್ದಾರಿಗಳನ್ನ ಕೊಟ್ಟು, ಟೋಟಲ್ ಯಾರಿಗೋ ಜವಾಬ್ದಾರಿ ಕೊಟ್ಟು ಸ್ವಯಂ ಸಾಧುಗಳ ಸಂಘದಲ್ಲಿ ಬರ್ತಾರೆ. आजकल तो तमो प्रधान है तो मरने तक भी ದಂಧೆ आदि को छोड़ते नहीं है. ಮೊದಲೆಲ್ಲ 60 ವರ್ಷ ಆದ್ಮೇಲೆ ಆಗಿನ ಜೀವನ ಏನಿದೆ ಅದು ಅಧಿಕ ಹೆಚ್ಚು ಒಂದು ಅವಕಾಶ ಅಂತ ಬೋನಸ್. ಅದನ್ನ ಸಾಧು ಸಂತರ ಸಂಘದಲ್ಲಿದ್ದು ಅದಕ್ಕೆ ಆ ಜೀವನವನ್ನ ಆಧ್ಯಾತ್ಮಿಕ ಸಾಧನೆಗೆ ಉಪಯೋಗಿಸ್ಕೊಳ್ತಾ ಇದ್ರು. ಬಾಬಾ ಹೇಳ್ತಾರೆ ಇವತ್ತಿನ ಕಾಲದಲ್ಲಿ ಎಷ್ಟು ತಮೋ ಪ್ರಧಾನ ಮನುಷ್ಯರಂದ್ರೆ ಸಾಯವರೆಗೂ ದುಡಿತಾನೆ ಇರ್ತಾರೆ, ದುಡಿಯೋದನ್ನ ಬಿಡದೇ ಇಲ್ಲ. ವಾಸ್ತವಿಕವಾಗಿ ಇಡೀ ಜೀವನ ಎಲ್ಲ ಈ ಒಂದು ಜನ್ಮದ ದುಡಿಮೆಗಲ್ಲ. ವಾನಪ್ರಸ್ಥ ಆಶ್ರಮ ಅಂದ್ರೇನೆ ಆತ್ಮ ಕಲ್ಯಾಣಕ್ಕೆ, ಆತ್ಮ ಸಂಪಾದನೆಗೆ ಅದು ಅಧಿಕ. ಅದು आगे 60 वर्ष में वानप्रस्थ अवस्था में चले जाते थे, बनारस में जाकर रहते थे. ये तो बच्चों ने समझा है वापस कोई जा न सके, सद्गति को पा नहीं सकते हैं. ಯಾಕೆಂದ್ರೆ ಇದೆಲ್ಲವೂ ಬ್ರಹ್ಮ ಬಾಬವರ ಅನುಭವ. ಇದು ಮೊದ್ಲೆಲ್ಲ 60 ವರ್ಷ ಆದ್ಮೇಲೆ ವಾನಪ್ರಸ್ಥ ಅವಸ್ಥೆ ಅಂತ ಎಲ್ರು ಕಾಶಿಯಲ್ಲಿ ಹೋಗಿ ವಾಸ ಮಾಡೋರು, ಸಾಧು ಸಂತರ ಸಂಘದಲ್ಲಿದ್ದು ತಪಸ್ ಮಾಡೋದು, ಸಾಧನೆ ಮಾಡೋದು. ಬಾಬವರು ಇದನ್ನು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಏನೇ ಇರ್ಲಿ ವಾಪಸ್ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಸದ್ಗತಿ ಯಾರಿಗೂ ಸಿಗೋದಿಲ್ಲ. ಅವ್ರ ಸಂಘದಲ್ಲಿ ಸಾಧು ಸಂಘದಲ್ಲಿದ್ರು ಇನ್ನೇನೋ ಮಾಡಿದ್ರು ಸಾಧನೆ ಅಂತ ಯಾರು ವಾಪಸ್ಸು ಹೋಗಿಲ್ಲ, ಸದ್ಗತಿನೂ ಸಿಗಲ್ಲ. ಬಾಬೋರೆ ಮುಕ್ತಿ ಜೀವನ್ ಮುಕ್ತಿ ದಾತ ವಬಿ ಸಬ್ ಜೀವನ್ ಮುಕ್ತಿಗೂ ನೈ ಪಾತೆ. ಹಂಗಂತ ಎಲ್ಲರೂ ಜೀವನ್ ಮುಕ್ತಿ ಪಡ್ಕೊಳ್ತಾರೆ, ಅದು ಸಾಧ್ಯ ಇಲ್ಲ. ಕೆಲವರು ಮುಕ್ತಿಗೆ ಹೋಗ್ತಾರೆ. ಬಾಬಾ ಹೇಳ್ತಾರೆ ಈಗ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗ್ತಾ ಇದೆ. ಫಿರ್ ಜೋ ಜಿತನಾ ಪುರುಷಾರ್ಥರು, ಆ ದೇವಿ ರಾಜ್ಯದಲ್ಲಿ ಯಾರು ಏನ್ ಬಂದು ಪದವಿ ತಗೊಳ್ತೀರಿ ಅನ್ನೋದು ಎಲ್ಲರದು ಅವರವರ ಪುರುಷಾರ್ಥದ ಮೇಲೆ. ಉನ್ಮೆ ಬಿ ಕುಮಾರಿಯೋ ಕೋ ಅಚ್ಚಾ ಚಾನ್ಸ್ ಹೇ, ಅದರಲ್ಲೂ ಕುಮಾರಿಯರಿಗೆ ಒಳ್ಳೆ ಅವಕಾಶ ಇದೆ. ಪಾರಲೌಕಿಕ ತಂದೆ ಬಾಪ್ಕಿ ವಾರಿಸ್ ಬನ್ ಜಾತಿ ಹೇ, ತಂದೆ ಆಸ್ತಿ ಹಕ್ಕುದಾರರಾಗ್ತಾರೆ. ಇಲ್ಲಿ ನೀವೆಲ್ಲ ಮಕ್ಕಳು ಬಾಬಾವರ ಆಸ್ತಿ ತಗೊಳಕ್ಕೆ ಹಕ್ಕುದಾರರಿದ್ದೀರಿ. ವಹಾ ತೋ ಬಚ್ಚಿಯೋ ಕೋ ವಸ್ಸಾ ನಹಿ ಮಿಲ್ತಾ, ಅಲ್ಲಾದ್ರೆ ಹೆಣ್ಮಕ್ಳಿಗೆ ಆಸ್ತಿ ಇಲ್ಲ ಅಂತ ಇತ್ತಲ್ಲ, ಈಗ ಎಲ್ರಿಗೂ ಆಸ್ತಿ ಇದೆ. ಆದ್ರೆ ಮೊದ್ಲು ಹೆಣ್ಮಕ್ಳಿಗೆ ಆಸ್ತಿ ಇಲ್ಲ, ಗಂಡ್ ಮಕ್ಳಿಗೆ ಮಾತ್ರ ಅಂತಿತ್ತು. ಇಲ್ಲಿ ಬಾಬಾವ್ರ ಹತ್ರ ಆದಿಯಿಂದ ಇವತ್ತಿನವರೆಗೂ ಎಲ್ಲರೂ ಬಾಬಾವ್ರ ಆಸ್ತಿಗೆ ಹಕ್ಕುದಾರರು. बच्चों को लालच रहती, बल ऐसा भी है जो समझते ये भी वर्षा मिलेगा वो भी लेवे, उनको क्यों छोड़े. ಕೆಲವು ಗಂಡ್ ಮಕ್ಕಳು ಎಷ್ಟೊಂದು ಲಾಲಚ್, ಅತಿ ಆಸೆ ಇರುತ್ತೆ ಅಂದ್ರೆ ತಿಳ್ಕೊತಾರೆ ಈ ಆಸ್ತಿನೂ ನಂಗೆ ಸೇರ್ಬೇಕು, ಅದು ತಗೋಬೇಕು, ಇದು ತಗೋಬೇಕು, ಯಾರಿಗೆ ಯಾಕೆ ಬಿಡ್ಬೇಕು, ಯಾರಿಗೆ ಯಾಕೆ ಕೊಡ್ಬೇಕು ಅಂತ. दोनों तरफ पड़ते हैं, ऐसे किस्म किस्म के हैं. अब ये तो समझते हैं अच्छा जो पढ़ते ऊंच पद पा लेते हैं, प्रजा में बहुत साहूकार बन जाते हैं. ಕೆಲವು ಬಾಬಾವ್ರ ಮಕ್ಕಳು ಲೌಕಿಕ ವಿದ್ಯೆಯಲ್ಲೂ ಮುಂದಿರ್ತಾರೆ, ಈಶ್ವರೀಯ ವಿದ್ಯೆಯಲ್ಲೂ ವೆರೈಟಿ ಇದ್ದಾರೆ. ವೆರೈಟಿ ಆತ್ಮಗಳು ತಿಳ್ಕೊತಾರೆ ಒಳ್ಳೇದು. ಯಾರು ಚೆನ್ನಾಗಿ ಓದ್ತಾರೋ ಅವ್ರು ಉನ್ನತ ಪದವಿ ಪಡ್ಕೊಳ್ತಾರೆ, ಪ್ರಜೆಗಳಲ್ಲೂ ಬಹಳ ಶ್ರೀಮಂತರಾಗ್ತಾರೆ. ಯಹಾ ರೆಹನೆ ವಾಲೋಂ ಕೋ ಅಂದರ್ ಹಿ ರೆಹನಾ ಪಡ್ತಾ, ದಾಸ್ ದಾಸಿಯಾ ಬನ್ ಜಾತೆ. ಬಾಬುವ್ರು ಎಲ್ಲ ವರ್ತಮಾನ ಭವಿಷ್ಯ ಎರಡನ್ನೂ ಮಕ್ಕಳು ಮುಂದೆ ತೆರೆದಿಟ್ಬಿಟ್ಟಿದ್ದಾರೆ ನೋಡಿ. ಯಾರು ಬಾಬುವರ ಮನೆಯಲ್ಲಿ ಸಮರ್ಪಿತವಾಗಿರ್ತಾರೋ ಬಾಬು ಹೇಳ್ತಾರೆ ಅವರು ಸತ್ಯ ತ್ರೇತಾಯುಗದಲ್ಲಿ, ಅಂದ್ರೆ ಇಲ್ಲಿ ಕಡಿಮೆ ಪುರುಷಾರ್ಥ ಮಾಡಿದ್ರೆ ಅಲ್ಲಿ ದಾಸ ದಾಸಿಯರಾಗ್ತಾರೆ. ಅಂದ್ರೆ ಅಲ್ಲಿ ರಾಜ ಮೆಹಲ್ ಒಳಗೆ ಇರ್ತಾರೆ. ಇಲ್ಲಿ ಬಾಬಾವ್ರ ಮನೆ ಒಳಗಿರ್ತಾರಲ್ಲ
ಅದಕ್ಕೆ ಅಲ್ಲವರು ರಾಜಮಹಲ್ ಒಳಗೆ ದಾಸಿಯಾಗಿರ್ತಾರೆ. फिर त्रेता के अंत में 3 4 5 जन्म करके राजाई पद मिलेगा। उनसे तो साहूकार अच्छे हैं जो सतयुग से लेकर उनकी साहूकारी कायम रहती है। ಆಮೇಲೆ ದಾಸಿಯಾಗಿ ಬಹಳ ಜನ್ಮಗಳಿದ್ದು ಬಿಟ್ಟು ತ್ರೇತಾಯುಗದ ಕೊನೆಯಲ್ಲಿ ಕೆಲವರಿಗೆ 3 4 5 ಜನ್ಮಗಳು ರಾಜ್ಯ ಪದವಿ ಸಿಗುತ್ತೆ. ಅದಕ್ಕಿಂತನೂ ದಾಸಿಯಾಗಿ ಕೊನೆಗೆ 1 2 ಜನ್ಮ ರಾಜ್ಯ ತಗೊಳ್ಳೋದಕ್ಕಿಂತನೂ ಶ್ರೀಮಂತ ಪ್ರಜೆ ಆಗೋದು ಒಳ್ಳೇದಲ್ಲ. ಸತ್ಯುಗದಿಂದ ಹಿಡಿದು ತ್ರೇತಾಯುಗದ ಕೊನೆವರೆಗೂ ಅವರ ಶ್ರೀಮಂತಿಕೆ ಕಾಯಂ ಆಗಿರುತ್ತೆ. ಗೃಹಸ್ಥ ವ್ಯವಹಾರದಲ್ಲಿದ್ದು साहूकारी पद क्यों नहीं लेना चाहिए? कोशिश करते हैं हम राजाई पद पावे. ಗೃಹಸ್ಥ ವ್ಯವಹಾರದಲ್ಲಿದ್ದು ಪುರುಷಾರ್ಥ ಮಾಡಿ ನೀವು ಶ್ರೀಮಂತ ಪದವಿನ ಯಾಕೆ ತಗೊಳ್ಬಾರ್ದು? ಪ್ರಯತ್ನ ಮಾಡಿ ರಾಜ್ಯ ಪದವಿಯನ್ನ ಪಡ್ಕೊಳ್ಳಿಕ್ಕೆ. परंतु अगर किसक पड़ते तो प्रजा में अच्छा पद पाने का पुरुषार्थ करना चाहिए. ಫಸ್ಟ್ ಪ್ರಯತ್ನ ಮಾಡಿ ರಾಜ್ಯ ಪದವಿ ಪಡ್ಕೊಳಕ್ಕೆ. ಅಕಸ್ಮಾತ್ ಯಾವುದೋ ಕಾರಣದಿಂದ ತಪ್ಪಿದ್ರೂ ಪ್ರಜೆಗಳಲ್ಲೇ ಉನ್ನತ ಪದವಿ ಪಡ್ಕೊಳ್ಳೋ ಪುರುಷಾರ್ಥ ಅಂತೂ ಮಾಡ್ಬೇಕು. ವಬಿ ತೋ ಊಂಚ್ ಪದ ಪೂವಾನ, ಅದನ್ನು ಶ್ರೀಮಂತ ಪ್ರಜೆ ಆಗೋದನ್ನು ಒಂದು ಉನ್ನತ ಪದವಿನೇ. यहाँ रहने वालों से बाहर रहने वाले बहुत ऊंच पद पा सकते हैं. सारा मदार पुरुषार्थ पर है. ಬಾಬಾ ಹೇಳೋದು ಸೆಂಟ್ರಲ್ ಇರೋರಿಗಿಂತನೂ ಹೊರಗಡೆ ಇರೋರೇ ಬಹಳ ಉನ್ನತ ಪದವಿನ ಪಡ್ಕೊಳ್ಬಹುದು. ಯಾಕೆಂದ್ರೆ ಬಹಳಷ್ಟು ಗೃಹಸ್ಥದಲ್ಲಿರೋ ಅಥವಾ ಹೊರಗಡೆ ಇರೋ ಕುಮಾರಿ ಎಲ್ರು ಏನ್ ತಿಳ್ಕೊತಾರೆ ಅಂದ್ರೆ ಸೆಂಟ್ರಲ್ ಇರೋರು ಅಂದ್ರೆ ಉನ್ನತ ಪದವಿ ತಗೊಳ್ತಾರೆ ಅಂತ. ಅದಕ್ಕೆ ಬಾಬಾ ಅವ್ರು ಇಷ್ಟೆಲ್ಲ ಸ್ಪಷ್ಟ ಮಾಡ್ತಾರೆ. ಬಾಬಾ ಹೇಳ್ತಾರೆ ಇಲ್ಲಿ ನೀವು ಎಲ್ಲಿದ್ದೀರಿ ಅನ್ನೋದು ಮುಖ್ಯ ವಿಷಯ ಅಲ್ಲ, ಎಲ್ಲವೂ ಆಧಾರಿತವಾಗಿದೆ ಅವರವರ ಪುರುಷಾರ್ಥದ ಮೇಲೆ. ಪುರುಷಾರ್ಥಿಗಳು ಎಂದು ಗುಪ್ತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಜೆಗಳಲ್ಲೂ ಕೆಲವರು ದೊಡ್ಡ ದೊಡ್ಡ ಶ್ರೀಮಂತರಾಗ್ತಾರೆ, ಅವರು ಇಲ್ಲಿ ಗುಪ್ತವಾಗಿರಲ್ಲ. ಅಂದ್ರೆ ಅಂತ ಉನ್ನತ ಪದವಿ ಪಡ್ಕೊಳ್ಳೋರು ಇಲ್ಲಿ ಪ್ರತ್ಯಕ್ಷ ಆಗ್ತಾರೆ. असने की बाहर वालों को कोई कम पद मिलता है. पिछाड़ी में राजाई पद पाना अच्छा व प्रजा में शुरू से लेकर ऊंच पद पाना अच्छा. ಬಾಬಂದು ಪ್ರಶ್ನೆ ಕೇಳಿ ಹಂಗ್ ತಿಳ್ಕೊಬೇಡಿ. ಹೊರಗಡೆ ಇರೋರಿಗೇನು ಕಡಿಮೆ ಪದವಿ ಸಿಗುತ್ತೆ, ಒಳಗಡೆ ಇರೋರು ಉನ್ನತ ಪದವಿ ತಗೊಳ್ತಾರೆ, ಹಂಗಿಲ್ಲ. ಇದನ್ನ ಎಷ್ಟು ಸಲ ಸ್ಪಷ್ಟ ಮಾಡ್ತಾರೆ ಬಾಬವರು. ಬಾಬಂದ್ ಒಂದ್ ಪ್ರಶ್ನೆ, ಬಹಳ ಜನ್ಮ ದಾಸಿಯಾಗಿ ಕೊನೆ ಜನ್ಮದಲ್ಲಿ ಒಂದು ರಾಜ್ಯ ಪದವಿ ತಗೊಳ್ಳೋದು ಒಳ್ಳೇದು, ಪ್ರಜೆಗಳಲ್ಲೇ ಶುರುವಿಂದ ಹಿಡಿದು ಕೊನೆವರೆಗೂ ಉನ್ನತ ಪದವಿ ಪಡ್ಕೊಳ್ಳೋದು ಒಳ್ಳೇದು? ಉತ್ತರ ಮೊದಲೇ ಹೇಳ್ಬಿಟ್ಟಿದ್ದಾರೆ ಬಾಬಾ ಅವರು. ಅದಕ್ಕಿಂತ ಆದಿಯಿಂದ ಕೊನೆವರೆಗೂ ಪ್ರಜೆಗಳಾಗಿ ಶ್ರೀಮಂತರಾಗಿ ಜನ್ಮ ತಗೊಳ್ಳೋದೇ ಒಳ್ಳೇದು. गृहस्थ व्यवहार में रहने वालों को इतने माया के तूफान नहीं आते, यहाँ वालों को तूफान बहुत आते हैं. ಇದನ್ನು ತಿಳ್ಕೊಂಡ್ಬಿಡಿ ಎಲ್ಲರೂ ಏನ್ ತಿಳ್ಕೊತಾರೆ, ಸೆಂಟ್ರಲ್ಲಿ ಸರೆಂಡರ್ ಆಗಿ ಎಷ್ಟು ಚೆನ್ನಾಗಿ ಆರಾಮಾಗಿದಾರಪ್ಪ, ಇವ್ರಿಗೇನು ಜವಾಬ್ದಾರಿ ಇಲ್ಲ, ಏನು ಬಂಧನ ಇಲ್ಲ. ಬಂಧನ ಇದೆ, ಬೇಕಾದಷ್ಟು ಕರ್ಮ ಬಂಧನ, ಸಂಸ್ಕಾರಗಳ ಬಂಧನ. ಗೃಹಸ್ಥ ವ್ಯವಹಾರದಲ್ಲಿ ಇರೋರಿಗೆ ಅಷ್ಟೊಂದು ಮಾಯೆಯ ಬಿರುಗಾಳಿ ಬರಲ್ಲ, ಎಷ್ಟು ಇಲ್ಲಿರೋರಿಗೆ ಬರುತ್ತೆ, ತುಂಬಾ ಬಿರುಗಾಳಿ ಬರುತ್ತೆ. हिम्मत करते हैं हम शिव बाबा की शरण में बैठे हैं परंतु संग दोष में पड़ते नहीं है. ಹಾ, ಸಾಹಸ ಇಡ್ತಾರೆ, ಹೌದು ನಾವು ಶಿವ ಬಾಬಾ ಅವರಿಗೆ ಸರೆಂಡರ್ ಆಗಿದೀವಿ, ಶರಣು ಬಂದಿದೀವಿ, ಬಾಬಾ ಅವರ ಶರಣು ಕೂತಿದೀವಿ ಅಂತ. ಆದ್ರೆ ಸಂಘ ದೋಷದಲ್ಲಿ ಬಂದು ಕೆಲವರು ಓದೋದೇ ಇಲ್ಲ. ಸಂಘ ದೋಷ ಅಂದ್ರೆ ಒಂದು ವ್ಯಕ್ತಿನೇ ಆಗಿರ್ಬೇಕಂತಲ್ಲ, ತನ್ನದೇ ಬಲಹೀನ ಮನಸ್ಸಿನ ಸಂಘ ಇರ್ಬೋದು, ದೇಹ ಅಭಿಮಾನದ ಸಂಘ ಇರ್ಬೋದು, ಅಥವಾ ವ್ಯಕ್ತಿಗಳ ಸಂಘ ಇರ್ಬೋದು, ವಾತಾವರಣ ಇರ್ಬೋದು, ತುಂಬಾ ಸಂಘ ದೋಷಗಳಿದೆ. पिछाड़ी में सब मालूम पड़ जाता, साक्षात्कार होगा कौन क्या पद पाएंगे. ಕೊನೆಗೆ ಎಲ್ಲರದು ಏನಂತ ರಿಸಲ್ಟ್ ಗೊತ್ತಾಗುತ್ತೆ, ಸಾಕ್ಷಾತ್ಕಾರ ಆಗುತ್ತೆ, ಯಾರು ಏನು ಪದವಿಯನ್ನ ಪಡ್ಕೊಳ್ತಾರೆ. ನಂಬರ್ ವಾರ್ ಓದ್ತಾರಲ್ವಾ, कोई तो सेंटर को आपे ही चलाते, कहाँ तो सेंटर चलाने वालों से भी बढ़ने वाले तीखे हो जाते हैं. ಕೆಲವರು ಸ್ವಯಮೇ ಸೆಂಟ್ರನ್ನ ನಡೆಸ್ಕೊಂಡು ಹೋಗ್ತಾರೆ, ಕೆಲವು ಕಡೆ ಸೆಂಟ್ರ್ ನಡೆಸೋರಿಗಿಂತ ಸೆಂಟ್ರಲ್ ಬಂದು ಓದವರೇ ಮುಂದೆ ಹೊರಟೋಗ್ತಾರೆ. ಸಾರಾ ಪುರುಷಾರ್ಥ ಪರ್ ಹೇ, ಎಲ್ಲವೂ ಅವರವರ ಪುರುಷಾರ್ಥದ ಮೇಲೆ. ಅಸ ನಹಿ ಮಾಯಾ ಕಾ ತುಫಾನ್ ಆತೆ ಹೇ ನಹಿ,
अपनी चलन ठीक नहीं है. ಬಾಬಾ ಹೇಳ್ತಾರೆ ಹಂಗಲ್ಲ, ಮಾಯೆ ಅಂದ್ರೆ ಇನ್ನೇನೋ ಹೊರಗಡೆಯಿಂದ ಯಾವುದೋ ಒಂದು ಬಿರುಗಾಳಿ ಬರುತ್ತೆ ಅಂತ ಅಲ್ಲ. ತನ್ನ ಚಲನೆ ಸರಿ ಇಲ್ಲ, ತನ್ನ ಸಂಘ ಸರಿ ಇಲ್ಲ. श्रीमत पर नहीं चलते. लौकिक में भी ऐसे होता है. टीचर व माँ बाप की मत पर नहीं चलते हैं. ತನ್ನ ಚಲನೆನೇ ಸರಿ ಇಲ್ಲ, ಶ್ರೀಮತದಂತೆನೇ ನಡೆಯೋದಿಲ್ಲ. ಲೌಕಿಕದಲ್ಲೂ ಈ ತರ ಆಗುತ್ತೆ. ತಂದೆ ತಾಯಿ ಹೇಳ್ದಂಗೆ, ಟೀಚರ್ ಹೇಳ್ದಂಗೆ ನಡೆಯೋದೇ ಇಲ್ಲ. ತಮ್ಗೆ ಹೆಂಗಿಷ್ಟ ಹಂಗೆ ನಡೀತಾರೆ. तुम तो ऐसे बाप के बच्चे बने हो जिनको कोई बाप ही नहीं है. ನೀವು ಇಂತಹ ತಂದೆಯ ಮಕ್ಕಳಾಗಿದ್ದೀರಾ, ಯಾರಿಗೆ ತಂದೆನೇ ಇಲ್ಲ. वहां तो बाहर में बहुत जाना पड़ता है. कई बच्चे संग दोष में फंस पड़ते तो नापास हो जाते हैं. ಬಾಬಾ ಹೇಳ್ತಾರೆ ಹೊರಗಡೆ ಸೆಂಟರ್ಗಳಲ್ಲಂತೂ ನೀವು ಹೊರಗಡೆ ತುಂಬಾ ಹೋಗ್ಬೇಕಾಗತ್ತೆ. ಕೆಲವೊಂದು ಮಕ್ಕಳು ಸಂಘ ದೋಷದಲ್ಲಿ ಸಿಕ್ಕಾಕೊಂಡು ಫೇಲ್ ಆಗ್ತಾರೆ. ಅಸಾ ಕ್ಯೂ ಕಹೆಗೆ ಮಾಯಾಕೆ ತುಫಾನ್ ಆತೆ ಹಿ. ತಪ್ಪನ್ನ ದೋಷನ ಮಾಯೆ ಮೇಲೆ ಯಾಕೆ ಹೇಳ್ತೀರಾ, ಮಾಯೆ ಬಿರುಗಾಳಿ ಬರುತ್ತೆ ಅಂತ. ಅಪ್ಪನಿ ಮೂರ್ಖತಾ ಹೆ. ಇದು ತನ್ನ ಮೂರ್ಖತೆ, ಬೇರೆಯವ್ರ ಮೇಲೆ ಹಾಕೋದು ದೋಷನ. ಡೈರೆಕ್ಷನ್ ಪರ್ ನಹಿ ಚಲ್ತೆ ಐಸಿ ಚಲನ್ ಸೆ ನಾಪಾಸ್ ಹೋ ಜಾತೆ ಹಿ. ಬಾಬಾವರ ಡೈರೆಕ್ಷನ್ ಅಂತೆ ನಡೆಯದೇ ಇಲ್ಲ, ಇಂತಹ ಚಲನೆಯಿಂದ ಫೇಲ್ ಆಗ್ತಾರೆ. ಬಹುತೋं को लालच रहती है. कोई में क्रोध, कोई में चोरी की आदत. आखिर में मालूम तो पड़ जाता है ना. ಬಹಳಷ್ಟು ಮಕ್ಕಳಲ್ಲಿ ಆಸೆ, ಲೋಭ, ವಸ್ತು ಪದಾರ್ಥಗಳು ಎಲ್ಲದನ್ನು ಬೇಕು ಬೇಕು ಅಂತ. ಕೆಲವರಲ್ಲಿ ಕ್ರೋಧ, ಕೆಲವರಲ್ಲಿ ಕಳ್ಳತನ ಮಾಡೋ ಅಭ್ಯಾಸ. ಏನೇ ಕೆಟ್ಟದಿರ್ಲಿ ಎಲ್ಲರದು ಒಂದಿನ ಪ್ರತ್ಯಕ್ಷ ಆಗುತ್ತೆ. ನಾವು ಮಾಡೋದು ಯಾರಿಗೂ ಗೊತ್ತಿಲ್ಲ, ನಾನು ಗುಪ್ತವಾಗಿದ್ದೀನಿ. ಬಾಬಾ ಹೇಳ್ತಾರೆ ಈ ಡ್ರಾಮಾದ ಪರ್ದೆ ಮೇಲೆ ಯಾರ್ದು ಗುಪ್ತವಾಗಿ ನಡೆಯೋದಿಲ್ಲ. ಇದೆಲ್ಲ ಸ್ವಲ್ಪ ಸಮಯ ಬಂದಾಗ ತಾನೇ ಪ್ರತ್ಯಕ್ಷ ಆಗುತ್ತೆ. ಫಲಾನೆ ಫಲಾನೆ ಐಸಿ ಐಸಿ ಚಲನ್ ಕೆ ಕಾರಣ ಚಲೆ ಗಯೆ. ಕೆಲವರು ಜ್ಞಾನ ಬಿಟ್ಟು ಹೋಗ್ತಾರೆ, ಸೆಂಟ್ರಲ್ ಸರೆಂಡರ್ ಆದವರು ಬಿಟ್ಟು ಹೋಗ್ತಾರೆ. ಅದಕ್ಕೊಂದು ಕಾರಣ ಇರುತ್ತೆ, ಅದು ಗೊತ್ತಿರಲ್ಲ. ದೋಷ ಯಾರ್ಯಾರ ಮೇಲೂ ಹಾಕ್ತಿರ್ತಾರೆ. ಅದಕ್ಕೆ ಬಾಬೋರ್ ಅವಾಗಿಂದ ಹೇಳ್ತಿದ್ದಾರೆ, ಮಾಯೆ ಮೇಲೆ ದೋಷ ಹಾಕ್ಬೇಡಿ, ನಿಮ್ಮದೇ ಮೂರ್ಖತೆ ಅದು ಅಂತ. ಗೊತ್ತಾಗುತ್ತೆ ಇಂತಿಂತವ್ರು ಇಂತಿಂತಹ ಚಲನೆ ಕಾರಣ ಬಿಟ್ಟು ಹೋದ್ರು. ಸಮಜಾ ಜಾತಾ ಶೂದ್ರ ಕುಲ್ಕೆ ಬನ್ ಗಯೆ, ಉನ್ಕೋ ಫಿರ್ ಬ್ರಾಹ್ಮಣ್ ನಹಿ ಕಹೆಂಗೆ. ತಿಳ್ಕೊಳ್ಳಾಗತ್ತೆ ಮತ್ತು ವಾಪಸ್ ಹೋಗಿ ಅವರು ಶೂದ್ರ ಕುಲದವರಾದ್ರು, ಅವರಿಗೆ ಬ್ರಾಹ್ಮಣರು ಅಂತ ಕರೆಯೋದಿಲ್ಲ. ಬ್ರಾಹ್ಮಣರಿದ್ರು ಹೋಗಿ ಮತ್ತೆ ಶೂದ್ರರೇ ಹಾಕ್ತಾರೆ, ವಿದ್ಯೆ ಓದೋದನ್ನು ಬಿಟ್ಟು ಬಿಡ್ತಾರೆ. ತೋಡಾವಿ ಜ್ಞಾನ ಸುನಾತು ಪ್ರಜಾಮೆ ಆ ಜಾಯಂಗೆ ಬಡ ಜಾಡ್. ಸ್ವಲ್ಪ ಅಲ್ಪ ಜ್ಞಾನ ಕೇಳಿದರೆ ಅಂದ್ರು ಪ್ರಜೆಗಳಾಗಿ ಬರ್ತಾರೆ. ಪ್ರಜೆಗಳಲ್ಲೂ ತುಂಬಾ ವ್ಯತ್ಯಾಸ ಇರುತ್ತೆ ಪದವಿಯಲ್ಲಿ. ಇದು ಬಹಳ ದೊಡ್ಡ ವೃಕ್ಷ. ಕಹಾ ಸೆ ನಿಕಲ್ ಆಯಂಗೆ. ದೇವಿ ದೇವತಾ ಧರ್ಮ ಕೆ ಅವ್ರ ಧರ್ಮ ಮೇ ಕನ್ವರ್ಟ್ ಹೋ ಗಯೆ ಹೋಂಗೆ ವ ನಿಕಲ್ ಆಯಂಗೆ. ಎಲ್ಲೆಲ್ಲಿಂದ ಬರ್ತಾರೆ ಬಾಬೋರ್ ಮಕ್ಕಳು, ಬಾಬೋರ್ ಎಲ್ಲೆಲ್ಲಿಂದ ಸೆಲೆಕ್ಟ್ ಮಾಡ್ತಾರೆ. ದೇವಿ ದೇವತಾ ಧರ್ಮದವರು ಬೇರೆ ಬೇರೆ ಧರ್ಮಗಳಲ್ಲಿ ಯಾರು ಕನ್ವರ್ಟ್ ಆಗಿದ್ದಾರೋ ಅವರು ಪುನಃ ವಾಪಸ್ ಮರಳಿ ಬರ್ತಾರೆ. बहुत आएंगे सब वंडर खाएंगे और धर्म वाले भी मुक्ति का वर्षा तो ले सकते हैं ना. ಬಹಳಷ್ಟು ಜನ ಬರ್ತಾರೆ, ನೋಡಿದ್ರಲ್ಲೇ ನೋಡೋ ಮನುಷ್ಯರಿಗೆ ಆಶ್ಚರ್ಯ ಆಗುತ್ತೆ. ಬೇರೆ ಧರ್ಮದವರು ಬಂದು ಇಲ್ಲಿ ಪುರುಷಾರ್ಥ ಮಾಡಿದ್ರು ಮುಕ್ತಿಯ ಆಸ್ತಿನೂ ತಗೊಳ್ತಾರೆ ಅವರು. यहाँ कोई भी आ सकते, अपने घराने में ऊंच पाना होगा तो वो भी आकर लक्ष्य लेकर जाएंगे. ಬಾಬಾ ಹೇಳ್ತಾರೆ ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಯಾವ ಧರ್ಮದವ್ರು ಬೇಕಾದ್ರೂ ಬರ್ಬೋದು. ಯಾರು ಬಂದು ಬಾಬೋರ ಶ್ರೀಮತದಂತೆ ನಡೀತಾರೆ, ಬಾಬೋರ ಡೈರೆಕ್ಷನ್ ಅಂತೆ ನಡೀತಾರೋ ಅವ್ರ ಕುಲದಲ್ಲೇ ಅವರ ಧರ್ಮದಲ್ಲೇ ಉನ್ನತ ಪದವಿ ಪಡ್ಕೊಳ್ತಾರೆ. ಬಾಬೋರ್ ಹತ್ರ ಬಂದು ಲಕ್ಷ್ಯ ತಗೊಂಡು ಹೋಗ್ತಾರೆ. ಬಾಬೋರ್ ನಿಮ್ಮ ಮಕ್ಕಳಿಗೆ ಸಾಕ್ಷಾತ್ಕಾರ ಮಾಡಿಸಿದ್ರು, ಒಬಿ ಹಾಕರ್ ಲಕ್ಷ್ಯ ಲೇಕರ್ ಜಾತೆ. ಯಾರಿಗೆ ಸಾಕ್ಷಾತ್ಕಾರ ಆಗುತ್ತೆ, ಇಂಥ ಕಡೆ ಹೋಗಿ ನಿಮ್ಗೆ ಈ ಪರಿಸ್ಥಿತಿಗೆ ಪರಿಹಾರ ಸಿಗುತ್ತೆ, ಸಮಸ್ಯೆಗೆ ಸಮಾಧಾನ ಸಿಗುತ್ತೆ, ಈ ತರ ಎಲ್ಲ ಸಾಕ್ಷಾತ್ಕಾರಗಳಾಗುತ್ತೆ. ಇಲ್ಲಿ ಬಂದು ಅವರು ಜೀವನದ ಗುರಿ ಏನು ಅಂತ ತಗೊಂಡು ಹೋಗ್ತಾರೆ. असने की यहाँ रहकर भी लक्ष्य में रह सकेंगे, यहाँ रहकर ही लक्ष्य में रह सकेंगे. कोई भी धर्म वाला लक्ष्य ले सकता है. ಇಲ್ಲಿ ದೇವತಾ ಧರ್ಮದವರೇ ಆಗಿರ್ಬೇಕು, ಸರೆಂಡ್ರೇ ಆಗಿರ್ಬೇಕು, ಆತರ ಏನಿಲ್ಲ. ಯಾವ ಧರ್ಮದವ್ರು ಬೇಕಾದ್ರೂ ಶ್ರೇಷ್ಠ ಲಕ್ಷ್ಯವನ್ನ ತಗೊಂಡು ಹೋಗ್ಬೋದು ಬಾಬೋರ್ ಹತ್ರ.
ಇಲ್ಲಿ ಎಲ್ಲರಿಗೂ ಮೊದಲನೇ ಲಕ್ಷ್ಯ ಸಿಗುತ್ತೆ, ಬಾಬೋರನ್ನ ನೆನ್ಪು ಮಾಡಿ. ಬೇರೆ ಲಕ್ಷ್ಯ ಮುಟ್ಬೇಕಾದ್ರೆ ಮೊದಲನೇ ಲಕ್ಷ್ಯ ಇದು, ಗುರಿ ಇದು, ಬಾಬೋರ್ ನೆನಪು ಮಾಡಿ. ಶಾಂತಿಧಾಮ ನೆನ್ಪು ಮಾಡಿ, ಅವಾಗ ನಿಮ್ಮ ಧರ್ಮದಲ್ಲೇ ನೀವು ಉನ್ನತ ಪದವಿಯನ್ನ ಪಡ್ಕೊಳ್ತೀರಿ. ಉನ್ಕೋ ಜೀವನ್ ಮುಕ್ತಿ ತೋ ಮಿಲ್ನಿ ನಹಿ, ನ ವಹಾ ಆಯೆಂಗೆ, ದಿಲ್ ಲಗೇಗಿ ನಹಿ. ಬೇರೆ ಧರ್ಮದವರಿಗೆ ಜೀವನ್ ಮುಕ್ತಿ ಅಂತೂ ಸಿಗೋದಿಲ್ಲ, ಸತ್ಯ ತ್ರೇತಾಯುಗದಲ್ಲಂತೂ ಬರಲ್ಲ. ಅವ್ರಿಗದು ಇಷ್ಟನೂ ಆಗಲ್ಲ. ಸಚ್ಚಿ ದಿಲ್ ಉನೋಂಕಿ ಲಗ್ತಿ ಜೋ ಯಹಾಕೆ ಹೇ. ನಿಜವಾಗ್ಲೂ ಮನಸ್ಸು ಯಾರಿಗೆ ಇಲ್ಲಿ ಕನೆಕ್ಟ್ ಆಗುತ್ತೆ ಅಂದ್ರೆ, ಯಾರು ಇಲ್ಲಿಯವರು, ಯಾರು ಈ ಧರ್ಮದವರು. पिछाड़ी में आत्माएं अपने बाप को तो जान जाए, बहुत सेंटर्स पर ऐसा भी है जिनका पढ़ाई पर अटेंशन नहीं है. ಅಂತ್ಯದಲ್ಲಿ ಆತ್ಮಗಳು ತನ್ನ ತಂದೆಯನ್ನ ತಿಳ್ಕೊಳ್ಳೇಬೇಕು. ಬಹಳಷ್ಟು ಸೆಂಟ್ರಲ್ಲಿ ಇಂಥವ್ರು ಇದ್ದಾರೆ, ಯಾರಿಗೆ ವಿದ್ಯೆ ಕಡೆ ಅಟೆನ್ಷನ್ನೇ ಇಲ್ಲ. ಸಮಜಾ ಜಾತಾ ಊಂಚ್ ಪದ ನೈ ಪಾ ಸಕೆಂಗೆ. ಬಾಬೋರು ತಿಳ್ಕೊತಾರೆ, ಇವರು ಉನ್ನತ ಪದವಿಯನ್ನ ಪಡ್ಕೊಳ್ಳೋದಿಲ್ಲ. ನಿಶ್ಚಯ ಹೋ ಏನೈ ಕೇಳ್ಸಕ್ತೆ ಫುರ್ಸತ್ ನಹಿ. ಕೆಲವ್ರು ಹೇಳ್ತಾರೆ, ಏನ್ ಮಾಡೋದು, ನಾವು ತುಂಬಾ ಬ್ಯುಸಿ ಸೆಂಟ್ರಲ್ಲಿ, ಫುರ್ಸತ್ ಇಲ್ಲ ಅಂತ. ಯಾರಿಗೆ ನಿಶ್ಚಯ ಇಲ್ಲ ಅವ್ರು ಹೇಳೋದು ಫುರ್ಸತ್ ಇಲ್ಲ ಅಂತ. ಯಾರ ಅದೃಷ್ಟದಲ್ಲಿಲ್ಲ ಅವ್ರು ಹೇಳ್ತಾರೆ ಫುರ್ಸತ್ ಇಲ್ಲ ಅಂತ. ಈ ಕೆಲ್ಸ ಇದೆ, ಆ ಕೆಲ್ಸ ಇದೆ. ಮತ್ತೆ ಎಲ್ಲರೂ ಗೃಹಸ್ಥದಲ್ಲಿ, ಪರಿವಾರದಲ್ಲಿ, ಸಮಾಜದಲ್ಲಿ ಎಲ್ಲ ಇದ್ದು ಬರ್ತಾರಲ್ಲ ಬಾಬೋರ್ ಮಕ್ಕಳವರೆಲ್ಲ ಏನ್ ಫ್ರೀ ಆಗಿದ್ದು ಬರ್ತಾರ? ಎಲ್ಲರೂ ಅವರವರ ಜವಾಬ್ದಾರಿ ಕರ್ತವ್ಯಗಳನ್ನ ಎಷ್ಟೇ ಬ್ಯುಸಿ ಇದ್ರು ನಿಶ್ಚಯ ಬುದ್ಧಿ ಮಕ್ಕಳು ಬಾಬೋರ್ ಹತ್ರ ಬಂದೇ ಬರ್ತಾರೆ. ಫುರ್ಸತ್ ಇಲ್ಲ ಅಂದ್ರೆ ಇದು ದುರಾದೃಷ್ಟದ ಸಂಕೇತ ಅಷ್ಟೇನೆ. ತಕ್ದೀರ್ ಮೇ ಹೋಗಾ ದಿನ್ ರಾತ್ ಪುರುಷಾರ್ಥ ಕರ್ನೆ ಲಗ್ ಪಡೆಂಗೆ. ಇಲ್ಲಿ ಫ್ರೀ ಇದ್ರು ಕೆಲವ್ರು ಪುರುಷಾರ್ಥ ಮಾಡಲ್ಲ, ಕೆಲವರು ಹಗಲು ರಾತ್ರಿ ಅದೃಷ್ಟ ಇದೆ ಅಂದ್ರೆ ಎಷ್ಟೇ ಬ್ಯುಸಿ ಇರ್ಲಿ ಪುರುಷಾರ್ಥದಲ್ಲಿ ತೊಡಗಿಸ್ಕೊಳ್ತಾರೆ. ನಡೀತಾ ನಡೀತಾ ಕೆಲವರು ಸಂಘಮೇ ಬಿ ಖರಾಬ್ ಹೋಗ್ಬಿಡುತ್ತೆ, ಸಂಘ ದೋಷದಲ್ಲಿ ಹಾಳಾಗ್ತಾರೆ. ಅವ್ರಿಗೆ ಅದಕ್ಕೆ ಗ್ರಹಚಾರ ಅಂತ ಹೇಳಲಾಗತ್ತೆ. ಬೃಹಸ್ಪತಿ ದಶೆ ಪರಿವರ್ತನೆ ಆಗಿ ಮಂಗಳ ದಶೆ ಬಂದು ಕುತ್ಕೊಳ್ಳುತ್ತೆ. ಶಾಯದ್ ಆಗೆ ಚಲ್ಕರ್ ಉತ್ತರ್ ಜಾಯ್. ಸಾಧ್ಯತೆಗಳು ಈ ತರನು ಇರ್ಬೋದು. ಮುಂದಿನ ಕೆಲವು ದಿನಗಳ ನಂತರ, ಸಮಯದ ನಂತರ ಅವ್ರ ಗ್ರಹಚಾರ ಇಳಿಬಹುದು. कोई के लिए बाबा कहते राहु की दशा बैठी है, भगवान का भी नहीं मानते है. ಕೆಲವ್ರ ಮೇಲೆ ಬಾಬೋರ್ ಮಕ್ಕಳು ಆದ್ರೂ ನೋಡಿ, ಎಲ್ಲರ ಮೇಲೆ ಬೃಹಸ್ಪತಿ ದಶೆ ಇರಲ್ಲ. ಕೆಲವರಿಗೆ ಬಾಬೋರ್ ಮಕ್ಕಳಾದ್ರೂ ರಾಹು ದಶೆ ಇರುತ್ತೆ. ಯಾರಿಗೆ ರಾಹು ದಶೆ ಅಂತಾರೆ ಅಂದ್ರೆ, ಭಗವಂತ ಹೇಳಿದ್ರು ಅದನ್ನು ಒಪ್ಕೊಳ್ಳೋದಿಲ್ಲ, ಅವ್ರು ಅದರಂತೆ ನಡೆಯೋದಿಲ್ಲ. ತಿಳ್ಕೊತಾರೆ ಇದು ಶಿವಬಾಬಾ ಹೇಳೋದಲ್ಲ, ಬ್ರಹ್ಮ ಬಾಬೋರ್ ಹೇಳೋದು. ಯಾರು ಹೇಳಿದ್ರೇನು? ಬ್ರಹ್ಮ ಬಾಬೋರ್ ತಂದಂತೂ ಏನು ಮನ್ಮತ ಮಿಕ್ಸ್ ಮಾಡಲ್ಲ, ಅಷ್ಟೊಂದು ಗ್ಯಾರಂಟಿ ಶಿವಬಾಬೋರಿಗಿದೆ. ಬಚ್ಚೋಂಕೋ ಏನೈ ಪತಾ ಪಡ್ತಾ ಕಿ ಕೌನ್ ಹೇ ಜೋ ಡೈರೆಕ್ಷನ್ ದೇತೆ ಹೇ. ಕೆಲವು ಮಕ್ಕಳಿಗೆ ಇದು ಅರ್ಥ ಆಗಲ್ಲ, ಯಾರದು ಡೈರೆಕ್ಷನ್ ಕೊಡ್ತಾ ಇರೋರು. ದೇಹ ಅಭಿಮಾನದ ಕಾರಣ ಬ್ರಹ್ಮ ಬಾಬೋರ್ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊತಾರೆ. ದೇಹಿ ಅಭಿಮಾನಿ ಆದ್ರೆ ತಿಳ್ಕೊತಾರೆ ಶಿವಬಾಬೋರ್ ಹೇಳ್ತಾರೆ ಅದು ನಾವು ಮಾಡ್ಬೇಕು. ರೆಸ್ಪಾನ್ಸಿಬಿಲಿಟಿ ಶಿವಬಾಬೋರ್, ಬ್ರಹ್ಮ ಬಾಬೋರೇ ಹೇಳಿ ಬಿಡಿ, ಶಿವಬಾಬಾ ಹೇಳಿದ್ದಂತಾನೆ ಹೇಳ್ತಾರೆ. ಅಷ್ಟು ಜವಾಬ್ದಾರಿನೂ ಶಿವಬಾಬೋರ್ ತಗೋತಾರೆ. तो शिव बाबा की मत पर तो चलना चाहिए ना. देह अभिमान में आने से शिव बाबा को भूल जाते हैं. ಶಿವ ಬಾಬೋರ್ ಮತದಂತೆ ನಡಿಬೇಕಲ್ಲ, ಆದ್ರೆ ದೇಹ ಅಭಿಮಾನದಲ್ಲಿ ಬರೋ ಕಾರಣ ಶಿವ ಬಾಬನ್ನೇ ಮರ್ತ್ ಬಿಡ್ತಾರೆ. ಫಿರ್ ಶಿವ ಬಾಬಾ ರೆಸ್ಪಾನ್ಸಿಬಲ್ ನಹಿ ರಹ ಸಕ್ತಾ. ಅಂತವರ ಜವಾಬ್ದಾರ ನಾನಲ್ಲ. ನನ್ನ ಶ್ರೀಮತದಂತೆ ನಡೆದ್ರೆ ನಾನ್ ಜವಾಬ್ದಾರ, ನನ್ನ ಶ್ರೀಮತದಂತೆ ನಡಿಲಿಲ್ಲ ಅಂದ್ರೆ ಅವ್ರ ಜವಾಬ್ದಾರ ನಾನಲ್ಲ. ಉನ್ಕಾ ಆರ್ಡರ್ ತೋ ಸಿರ್ ಪರ್ ಧಾರಣ್ ಕರ್ನಾ ಚಾಯಿ. ಬಾಬೋರ ಆದೇಶವನ್ನ ತಲೆ ಮೇಲೆ ಇಟ್ಕೊಂಡು ನಡಿಬೇಕು ಅಂದ್ರೆ ಅಷ್ಟು ಅದಕ್ಕೆ ಮಹತ್ವ ಕೊಡ್ಬೇಕು. ಪರಂತು ಸಮಸ್ತೆ ನಹಿ ಕೌನ್ ಸಮझाते, ಸೋ ಭಿ ಅವ್ರ ತೋ ಕೋಯಿ ಆರ್ಡರ್ ನಹಿ ಕರ್ತೆ, ಸಿರ್ಫ್ ಬಾಬಾ ಕೇತೆ ಮೇ ತುಮ್ಕೋ ಶ್ರೀಮತ್ ದೇತಾ. ಆದ್ರೆ ಕೆಲವರಿಗೆ ಅರಿವೇ ಇಲ್ಲ, ಯಾರು ನಮ್ಗೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಅವ್ರು ಯಾರು ಅನ್ನೋ ಅರಿವೇ ಇಲ್ಲ. ಕೆಲವರು ಬಾಬೋರ ಆದೇಶಗಳನ್ನ ಒಪ್ಕೊಂಡು ನಡೆಯೋದಿಲ್ಲ. ಆದ್ರೆ ಬಾಬಾ ಎಲ್ಲರಿಗೂ ಹೇಳ್ತಾರೆ, ಮಕ್ಕಳೇ ನಾನು ನಿಮಗೆ ಶ್ರೀಮತ ಕೊಡೋದು, ಬ್ರಹ್ಮ ಬಾಬನೋ ಬ್ರಹ್ಮ ಕುಮಾರ ಕುಮಾರಿನೋ ಕೊಡೋದಿಲ್ಲ ಶ್ರೀಮತ ಅಲ್ಲ, ಎಲ್ಲರಿಗೂ ಶ್ರೀಮತ ಕೊಡೋದು ಶಿವ ಬಾಬಾ ಅವರು. ಏಕ್ ತೋ ಮುಜೆ ಯಾದ್ ಕರೋ और जो ज्ञान में सुनाता हूँ वो धारण करो और कराओ.
ಒಂದು ನನ್ನನ್ನ ನೆನ್ಪು ಮಾಡಿ, ಇನ್ನೊಂದು ಜ್ಞಾನ ನಾನೇನ್ ಹೇಳ್ತೀನಿ ಅದನ್ನ ಧಾರಣೆ ಮಾಡ್ಕೊಳ್ಳಿ, ಬೇರೆಯವರಿಗೂ ಮಾಡಿಸಿ. ಬಸ್ ಯಹಿ ದಂಧಾಕರು, ಇಷ್ಟೇ ಕರ್ತವ್ಯ ನೀವು ಮಾಡ್ಬೇಕಾಗಿರೋದು. ಅಚ್ಚಾ ಬಾಬಾ ಜೋ ಹುಕುಂ, ಹೇಳಿ ಬಾಬಾ ನಿಮ್ಮ ಆಜ್ಞೆ, ನಿಮ್ಮ ಆದೇಶ, ನೀವ್ ಹೆಂಗ್ ಹೇಳ್ತೀರೋ ಹಂಗ್ ನಾನು ನಡೀತೀನಿ. ಬರೀ ಬಾಯಲ್ಲಿ ಹೇಳೋದಲ್ಲ ಇದು, ಅಷ್ಟು ಬಾಬಾ ಅವ್ರು ಹೇಳ್ದಂಗೆ ನಡಿಬೇಕು. ರಾಜಾओं के आगे जो रहते वैसे कहते जो हुकुम. ನೋಡಿ, ರಾಜರ ಹತ್ರ ಸೈನಿಕರು ಅಥವಾ ಪ್ರಜೆಗಳು ಅವ್ರ ಆದೇಶನ ಹೆಂಗ್ ಒಪ್ಕೋತಾರೆ? ರಾಜನ ಆದೇಶ ಅಂದ್ರೆ ಅದು ಆರ್ಡರ್, ಆಜ್ಞೆ, ಅದನ್ನ ಪಾಲಿಸ್ಲೇಬೇಕಾಗತ್ತೆ. ರಾಜಾಯಿ ಹುಕುಂ ಕರ್ತೇತೆ, ಶಿವ ಬಾಬಾ ಕಾ ಹುಕುಂ. ಅಲ್ಲಿ ರಾಜರ ಆದೇಶ ಮಾಡ್ತಾ ಇದ್ರು, ಆದ್ರೆ ಇಲ್ಲಿ ರಾಜರುಗಳನ್ನೆಲ್ಲ ತಯಾರು ಮಾಡಿರೋ ಶಿವ ಬಾಬಾ ಅವರ ಆದೇಶ ಇದು. ಗಡಿ ಗಡಿ कहना चाहिए जो हुकुम शिव बाबा, तो तुमको खुशी भी रहेगी, समझेंगे शिव बाबा हुकुम देते हैं. ಬಾಬಾ ಹೇಳ್ತಾರೆ ಪದೇ ಪದೇ ಹೇಳ್ಬೇಕು, ಬಾಬಾ ನಿಮ್ಮ ಆಜ್ಞೆ. ಬರೀ ಬಾಯಲ್ಲಿ ಹೇಳಿದ್ರೆ ಅದನ್ನ ಒಪ್ಕೊಳ್ಳೋದಿಲ್ಲ ಬಾಬಾ ಅವರು. ನಿಮ್ಮ ಆಜ್ಞೆ ಅಂದ್ರೆ ಆಜ್ಞೆಯಂತೆ ನಡಿಬೇಕು. ನಡೆದ್ರೆ ಖುಷಿನೂ ಇರುತ್ತೆ. ತಿಳ್ಕೊಳ್ಳಿ, ಇದು ಶಿವ ಬಾಬಾ ಅವರ ಆಜ್ಞೆ ಇದು. ಯಾದ್ रहेगी ಶಿವ ಬಾಬಾ ಕಿ ತೋ ಬುದ್ಧಿ ಕಾ ತಾಲಾ ಖುಲ್ ಜಾಯೇಗಾ. ಎಷ್ಟು ಬಾಬಾ ಅವ್ರ ನೆನಪು ಮಾಡ್ತಿರೋ ಅಷ್ಟು ಬುದ್ಧಿ ಬೀಗ ತೆರೆಯುತ್ತೆ. ಶಿವ ಬಾಬಾ ಕೇತೆ ಪ್ರಾಕ್ಟೀಸ್ ಪಡ್ ಜಾನಿ ಚಾಹಿಯೇ, ಬೇಡ ಪಾರ್ ಹೋ ಜಾಯ್. ನಿಮಗಿದು ಅಭ್ಯಾಸ ಆಗ್ಬಿಡ್ಬೇಕು, ಬಾಬಾ ಅವ್ರ ನೆನಪು ಮಾಡೋದು, ಬಾಬಾ ಅವರ ಆದೇಶವನ್ನ ಪಾಲಿಸೋ ಅಭ್ಯಾಸ ಆಗ್ಬಿಟ್ರೆ ಈ ಭವಸಾಗರವನ್ನೇ ದಾಟ್ತೀರಿ. ಪರಂತು ಯಹಿ ಡಿಫಿಕಲ್ಟ್, ಆದ್ರೆ ಇದ್ರಲ್ಲೇ ಪರಿಶ್ರಮ ಇರೋದು, ಬಾಬಾ ಅವ್ರು ಹೇಳ್ದಂಗೆ ನಡೆಯೋದ್ರಲ್ಲೇ. ಪದೇ ಪದೇ ಮರ್ತು ಬಿಡ್ತೀರಿ. ऐसा क्यों कहना चाहिए, माया बुलाती है हम भूल जाते हैं, इसीलिए उल्टे काम होते रहते हैं. ಬಾಬಾ ಹೇಳ್ತಾರೆ, ಯಾಕೆ ಮಾಯೆ ಮೇಲೆ ದೋಷ ಹಾಕ್ತೀರಾ ಸುಮ್ನೆ? ಏನ್ ಮಾಡೋದು, ಮಾಯೆ ಮರ್ಸ್ ಬಿಡುತ್ತೆ, ಮಾಯೆ ಬಂದ್ ಬಿಡುತ್ತೆ. ದೋಷ ನೀವು ಮಾಯೆ ಮೇಲೆ ಹಾಕ್ಬೇಡಿ, ನಾನ್ ಮರ್ತೋಗ್ತೀನಿ ಅಂತ ಹೇಳಿ, ನಾನು ಉಲ್ಟಾ ಕರ್ಮ ಮಾಡ್ತಾ ಇರ್ತೀನಿ ಅಂತ ಹೇಳಿ. ದೋಷ ನಿಮ್ ಮೇಲೆ ಹೇಳಿ, ಮಾಯೆ ಮೇಲೆ ಯಾಕೆ ಹೇಳ್ತೀರಿ? बहुत बच्चियां है, ज्ञान तो बहुत अच्छा देती परंतु योग नहीं, जिससे विक्रम विनाश हो. ಬಹಳಷ್ಟು ಮಕ್ಕಳಿದ್ದಾರೆ, ಜ್ಞಾನ ಬಹಳ ಚೆನ್ನಾಗಿ ಹೇಳ್ತಾರೆ, ಆದ್ರೆ ಯೋಗನೇ ಇಲ್ಲ. ಯೋಗನೇ ಇಲ್ಲ, ವಿಕರ್ಮ ವಿನಾಶ ಹೆಂಗಾಗತ್ತೆ? ऐसे बहुत अच्छे अच्छे बच्चे, योग बिल्कुल नहीं है. ಇಂಥ ಬಹಳ ಒಳ್ಳೊಳ್ಳೆ ಮಕ್ಕಳಿದ್ದಾರೆ, ಬಿಲ್ಕುಲ್ ಯೋಗ ಇಲ್ಲ. ಬಾಬಾ ಅವ್ರ ಜೊತೆ ಚಲನೆಯಿಂದನೇ ತಿಳ್ಕೊಳ್ಬಹುದು ಇವರು ಯೋಗ ಇಲ್ಲ. ಯೋಗ ಮೇ ನೈ रहते फिर पाप रह जाते तो भोगने पड़ते हैं. ಯೋಗ ಮಾಡ್ಲಿಲ್ಲ ಅಂದ್ರೆ ಪಾಪ ಹಂಗೆ ಉಳ್ಕೊಳುತ್ತೆ, ಆ ಪಾಪದ ಶಿಕ್ಷೆನ ಭೋಗಿಸ್ಬೇಕಾಗತ್ತೆ. ಇದರಲ್ಲಿ ಮಾಯೆ ಬಿರುಗಾಳಿಯ ಮಾತೇನೂ ಇಲ್ಲ. ಸಮझो ಮೇರಿ ಬೋಲ್ ಹೇ, ಮೇ ಶ್ರೀಮತ್ ಪರ್ ನಹಿ ಚಲ್ತಾ ನಹಿ ಹೂಂ. ಮಾಯೆ ಮೇಲೆ ದೋಷ ಹೇಳೋ ಮೂರ್ಖತೆ ಮಾಡಬೇಡಿ. ತಿಳ್ಕೊಳ್ಳಿ, ಇದು ನನ್ ತಪ್ಪು, ನಾನ್ ಮಾಡಿದ ತಪ್ಪು, ನಾನು ಶ್ರೀಮತದಂತೆ ನಡಿಲಿಲ್ಲ, ಇದು ನಿಮ್ಮ ತಪ್ಪನ್ನ ನೀವು ತಿಳ್ಕೊಳ್ಳಿ. यहाँ तुम आए हो राजयोग सीखने, प्रजायोग नहीं सिखाया जाता. ಇಲ್ಲಿ ನೀವು ಬಂದಿರದೆ ರಾಜಯೋಗ ಕಲೀಲಿಕ್ಕೆ, ಇಲ್ಲಿ ಪ್ರಜಾಯೋಗ ಕಲಿಸೋದಿಲ್ಲ. ತಂದೆ ತಾಯಿ ಅಂತೂ ಇದ್ದಾರೆ, ಫಾಲೋ ಅವರನ್ನ ಮಾಡಿ, ಅವಾಗ ನೀವು ಅವರ ಸಿಂಹಾಸನಕ್ಕೆ ಅಧಿಕಾರಿಗಳಾಗ್ತೀರಿ. ಇನ್ಕಾ ತೋ ಸರ್ಟನ್ ಹೇನಾ, ಶ್ರೀ ಲಕ್ಷ್ಮೀ ನಾರಾಯಣ್ ಬಂತೆ ತೋ ಫಾಲೋ ಮದರ್ ಫಾದರ್. ಇವ್ರದಂತೂ ಪದವಿ ನಿಶ್ಚಿತವಾಗಿದೆ. ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ ಆಗ್ತಾರೆ ಅಂದ್ರೆ ನೀವನು ಅವ್ರ ತರ ಆಗ್ಬೇಕಂದ್ರೆ ಫಾಲೋ ಮಾಡಿ ಮದರ್ ಫಾದರ್ ಅನ್ನು. ಅವ್ರ ಧರ್ಮ ವಾಲೆ ಮದರ್ ಫಾದರ್ ಕೋ ಫಾಲೋ ನಹಿ ಕರ್ತೆ. ಬೇರೆ ಧರ್ಮದವರು ತಂದೆ ತಾಯಿಯನ್ನ ಫಾಲೋ ಮಾಡೋ ಮಾತಿಲ್ಲ. ಅಥವಾ ಫಾದರ್ ಕೋ ಹಿ ಮಾನ್ತೆ ಹೇ. ಮದರ್ ಫಾದರ್ ಕಂಟ್ರಿ ಅಂದ್ರೆ ಭಾರತ, ಪರಮಾತ್ಮನಿಗೆ ನೀನು ತಾಯಿ ತಂದೆ ಅಂತ ಹೇಳೋದು. ಬೇರೆ ಎಲ್ಲ ಧರ್ಮದವರು ಫಾದರ್ ತಂದೆ ಅಂತ ಹೇಳ್ತಾರೆ. ಇಲ್ಲಿ ಇಬ್ರು ಇದ್ದಾರೆ. ಗಾಡ್ ತೋ ಹೇ ಕ್ರಿಯೇಟರ್, ಮದರ್ ಕಾ ಫಿರ್ ಗುಪ್ತ ರಾಜ್ ಹೇ. ಪರಮಾತ್ಮ ರಚಯಿತ, ಆದ್ರೆ ತಾಯಿ ಅನ್ನೋ ಈ ಒಂದು ಪಾತ್ರ ಏನಿದೆ ಇದು ಬಹಳ ಗುಪ್ತವಾದ ರಹಸ್ಯ ಇದೆ. ಮಾ ಬಾಪ್ ಪಡಾತೆ रहते हैं, समझते हैं ऐसा नहीं करो ये करो. टीचर कोई भी सजा देंगे तो स्कूल के बीच में देंगे ना. ತಂದೆ ತಾಯಿ ಓದಿಸ್ತಾರೆ,
ಸಮಜ್ತೆ ಹೇ ಐಸಾ ನಹೀ, ಸಮझाते हैं ऐसा नहीं करो. ತಿಳಿಸ್ತಾರೆ, ಈ ತರ ಮಾಡ್ಬೇಡಿ, ಈ ತರ ಮಾಡಿ. ತಂದೆ ತಾಯಿನೂ ತಿಳುವಳಿಕೆ ಬುದ್ಧಿ ಹೇಳ್ತಾರೆ, ಹಿಂಗ್ ಮಾಡಿ ಹಿಂಗ್ ಮಾಡ್ಬೇಡಿ. ಟೀಚರು ತಿಳುವಳಿಕೆ ಹೇಳ್ತಾರೆ. ಆದ್ರೆ ವಿದ್ಯಾರ್ಥಿ ಅದರಂತೆ ನಡಿಲಿಲ್ಲ ಅಂದ್ರೆ ಟೀಚರು ಸ್ಕೂಲಲ್ಲೇ ಶಿಕ್ಷೆ ಕೊಡ್ತಾರೆ. ऐसा थोड़ी बच्चा कहेगा मेरी इज्जत लेते हो. ಅವಾಗ ಮಕ್ಕಳು ಈ ತರ ಹೇಳಕ್ಕಾಗತ್ತಾ, ನನ್ ಮರ್ಯಾದೆ ಕಳಿತೀರಾ ಅಂತ? ತಪ್ಪು ಮಾಡಕ್ಕೆ ಮರ್ಯಾದೆ ಪ್ರಶ್ನೆ ಬರ್ಲಿಲ್ಲ, ಶಿಕ್ಷೆ ತಗೊಳ್ಳುವಾಗ ನಮ್ ಮರ್ಯಾದೆ ಹೋಗುತ್ತೆ ಅಂತ ಅನ್ಸುತ್ತಲ್ವಾ? बाप 5-6 बच्चों के आगे थप्पड़ मारेगा, ऐसे बच्चा थोड़ी कहेगा ये 5-6 के आगे क्यों लगाया. नहीं. ಈಗ ಒಂದ್ 5-6 ಜನ ಮಕ್ಕಳಿದಾರೆ ಮನೆಯಲ್ಲಿ ಅಂದ್ರೆ ಒಂದು ಕುಪುತ್ರ ಮಗು ಅಂತಿಂತ ಕರ್ಮ ಮಾಡಿದ್ರೆ 4 ಕೆನ್ನೆಗ್ ಬಿಡ್ತಾರೆ. ಅವಾಗ ಮಗು ಈ ತರ ಹೇಳುತ್ತಾ, ಇವ್ರ ಮುಂದೆ ಎಲ್ಲ ನನ್ಗೆ ಯಾಕೆ ಕೊಡದ್ರಿ ಅಂತ. यहाँ तो बच्चों को शिक्षा दी जाती फिर भी नहीं चल सकते, तो अच्छा गृहस्थ व्यवहार में रहते फिर पुरुषार्थ. ಇಲ್ಲಿ ಮಕ್ಕಳಿಗೆ ಬಾಬೋರು ಶಿಕ್ಷಣ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಿಮಗ್ ನಡಿಯಕ್ಕಾಗಲ್ವಾ, ಸರೆಂಡರ್ ಆಗಿ ನಿಮಗ್ ನಡಿಯಕ್ಕಾಗಲ್ವಾ? ಬಾಬಾ ಮೊದ್ಲೇ ಹೇಳಿದ್ರು, ಇಲ್ಲಿ ನಿಮ್ಗೆ ಆಗಲ್ಲ ಅಂದ್ರೆ ಹೋಗ್ತಾ ಇರ್ಬೋದು, ಬೇರೆ ಆಶ್ರಮಗಳಿದೆ ಹೋಗಿ. ಆದ್ರೂ ಒಂದ್ ಎಚ್ಚರಿಕೆನ ಕೊಟ್ರು, ಅಲ್ಲೇನು ಪ್ರಾಪ್ತಿ ಇಲ್ಲ ಅಂತ. ಇಲ್ಲಿ ನಡಿಯಕ್ಕಾಗ್ಲಿಲ್ವಾ? ಬಾಬಾ ಹೇಳ್ತಾರೆ, ಹೋಗಿ ಗೃಹಸ್ಥ ವ್ಯವಹಾರದಲ್ಲಿದ್ದೇ ಪುರುಷಾರ್ಥ ಮಾಡಿ. अगर यहाँ बैठे डिसर्विस की जो कुछ भी तोड़ा होगा वो भी खत्म हो जाएगा. ಇಲ್ಲಿದ್ಕೊಂಡು ನೀವು ಡಿಸರ್ವಿಸ್ ಮಾಡಿದ್ರೆ, ಬಾಬಾ ಹೇಳ್ತಾರೆ, ಏನೋ ಅಲ್ಪ ಸ್ವಲ್ಪ ಪುರುಷಾರ್ಥ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನು ಖತಮ್ ಆಗ್ಬಿಡುತ್ತೆ. ನಹಿ ಪಡ್ನಾ ಹೇ ತೋ ಚೋಡ್ ದೋ. ನಿಮಗೆ ಓದಕ್ಕಾಗ್ಲಿಲ್ವಾ ಬಿಟ್ಬಿಡಿ. ಇಲ್ಲಿ ಯಾರಿಗೇನು ಒತ್ತಾಯ ಇಲ್ಲ, ಯಾರಿಗೇನು ಬಂಧನ ಇಲ್ಲ, ಯಾರನ್ನ ಇಲ್ಲಿ ಯಾರು ಹಿಡಿದಿಟ್ಕೊಂಡಿಲ್ಲ. ಓದ್ಬೇಕಾ ಓದ್ರಿ, ಓದಕ್ಕಿಷ್ಟ ಇಲ್ವಾ ಹೋಗ್ತಾ ಇರಿ. ಹಿಂಗೆ ಹೇಳ್ತಾರೆ ಬಾಬಾ ಅವ್ರು ನೋಡಿ. ನೈ ಪಡ್ನಾ ಹೇ ತೋ ಚೋಡ್ ದೋ, ಬಸ್ ಹಮ್ ಚಲ್ ನೈ ಸಕ್ತೆ. ಹೇಳ್ಬಿಡಿ ನಮಗೆ ಇಲ್ಲಿ ನಡಿಯಕ್ಕಾಗಲ್ಲ ಹೋಗ್ಬಿಡ್ತೀವಿ ಅಂತ. ಗ್ಲಾನಿ ಕ್ಯೂ ಕರ್ನಿ ಚಾಹಿಯೆ. ಅದನ್ನ ಬಿಟ್ಬಿಟ್ಟು ಬೇರೆಯವ್ರ ನಿಂದನೆ ಯಾಕೆ ಮಾಡ್ತೀರಾ? ಅವ್ರ ಹಂಗ್ ಮಾಡ್ತಾರೆ, ಇವ್ರ ಹಿಂಗ್ ಮಾಡ್ತಾರೆ, ಅವರಿಂದ ಬಿಟ್ಟು ಬಂದೆ, ಇವರಿಂದ ಬಿಟ್ಟು ಬಂದೆ. ಬಾಬಾ ಹೇಳ್ತಾರೆ, ಇಲ್ಲಿ ಯಾರ ನಿಂದನೆ ಯಾಕೆ ಮಾಡ್ತೀರಾ? ಡೇರ್ ಬಚ್ಚೆ ಹೇ, ಕೊಯ್ ಪಡೆಂಗೆ ಕೊಯ್ ಚೋಡ್ ದೇಂಗೆ, ಹರ್ ಏಕ್ ಕೋ ಅಪ್ನಿ ಪಡಾಯಿ ಮೇ ಮಸ್ತ್ ರೇನಾ ಚಾಹಿಯೆ. ತುಂಬಾ ಜನ ಮಕ್ಕಳಿದ್ದಾರೆ, ಕೆಲವ್ರು ಓದ್ತಾರೆ, ಕೆಲವ್ರು ಬಿಟ್ಟು ಹೋಗ್ತಾರೆ. ಇದಕ್ಕೆ ಯಾರು ಹೊಣೆ ಅಲ್ಲ. ನಾವ್ ಹೇಳಿದ್ರಲ್ಲ, ಮಾಯೆ ಮೇಲೂ ದೋಷ ಹಾಕ್ಬೇಡಿ, ಇನ್ನೊಬ್ರ ಮೇಲೂ ದೋಷ ಹಾಕ್ಬೇಡಿ, ನಿಮ್ಮ ಮೂರ್ಖತೆಗೆ ನೀವ್ ಬಿಟ್ಟು ಹೋಗ್ತೀರಾ. ಬಿಟ್ರೆ ಪ್ರತಿಯೊಬ್ಬರು ತನ್ನ ವಿದ್ಯೆ ಓದೋದ್ರಲ್ಲಿ ತಾನು ಮತ್ತವಾಗಿರಿ, ಮಗ್ನವಾಗಿರಿ. ಬಾಬಾ ಕೇತೆ ಏಕ್ ದೋಸೆ ಸೇವಾ ಮತ್. ಇನ್ನೊಂದು ಬಾಬಾ ಅವ್ರ ಮುಖ್ಯವಾದ ಮಾತೇನೋ, ಪರಸ್ಪರ ಒಬ್ರು ಮತ್ತೊಬ್ಬರಿಂದ ಸೇವೆ ತಗೊಳ್ಬಾರ್ದು. ಕೊಯ್ ಅಹಂಕಾರ ನಹಿ ಆನಾ ಚಾಹಿಯೆ. ಸೇವೆ ತಗೊಳ್ಬಾರ್ದು ಅಂದ್ರೆ ಕೆಲವರು ಉಲ್ಟಾ ತಗೊಂಡ್ಬಿಡ್ತಾರೆ. ನೋಡಿ, ಅವ್ರ ಕೈಯಲ್ಲಿ ಆಗಲ್ಲ, ಕೈ ಕಾಲ ಮುರಿದೋಗಿದೆ, ಹುಷಾರಿಲ್ಲ, ಎದ್ದೇಳಕ್ಕಾಗಲ್ಲ. ಓ ಬಾಬಾ ಅವ್ರು ಹೇಳ್ಬಿಟ್ಟಿದ್ದಾರೆ ಸೇವೆ ತಗೊಳ್ಬೇಡಿ. ಯಾರಿಗೆ ಹೇಳ್ತಾರೆ? ಅದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಚೆನ್ನಾಗಿದೆ, ವಯಸ್ಸಿದೆ, ಸೇವೆ ಮಾಡೋ ಶಕ್ತಿ ಇದೆ. ಅಹಂಕಾರದಲ್ಲಿ ಕುತ್ಕೊಂಡ್ಬಿಟ್ಟು, ಇವ್ರು ನನ್ಗಿಂತ ಚಿಕ್ಕವರು, ನನ್ ಸೇವೆ ಮಾಡ್ಬೇಕು, ಕೂತ್ಕೊಂಡೆ ಎಲ್ಲ ನಡೆಸೋದು, ನವಾಬಿ ಚಲಾನ ಅಂತಾರಲ್ಲ, ಆ ತರ ಮಾಡ್ಬೇಡಿ ಅಂತ ಹೇಳಿದ್ರು. ಸಮಯದಲ್ಲಿ ಸಹಯೋಗ ತಗೋಬೇಡಿ ಅಂತ ಹೇಳಿಲ್ಲ ಬಾಬಾ ಅವ್ರು. ಕೆಲವರು ಇದನ್ನ ಉಲ್ಟಾ ತಗೊಳ್ತಾರೆ. ಇಲ್ಲಿ ಅಹಂಕಾರದಿಂದ ಯಾರಿತ್ರನೂ ಸೇವೆ ತಗೋಬಾರ್ದು. ನನ್ ದೊಡ್ಡವರು, ಇವರೆಲ್ಲ ನನಗೆ ಕೆಲಸ ಮಾಡ್ಕೊಡ್ಬೇಕು, ಆತರ ಇರಬಾರ್ದು. ದೂಸರೆ ಸೇ ಸೇವಾ ಲೇನಾ ಯೇ ಭಿ ದೇಹ ಅಹಂಕಾರ. ಬೇರೆಯವರಿಂದ ಸೇವೆ ಮಾಡಿಸ್ಕೊಳ್ಳೋದನ್ನು ದೇಹ ಅಹಂಕಾರ. ಬಾಪ್ಕೋ ಸಮझाना तो पड़ेना. ಬಾಬಾ ಅವ್ರ ಎಚ್ಚರಿಕೆ ತಿಳುವಳಿಕೆ ಅಂತೂ ಕೊಡ್ಬೇಕಲ್ಲ. नहीं तो जब ट्रिब्यूनल बैठेगी तब कहेंगे हमको पता थोड़ी था कायदे कानून का, इसीलिए बाबा समझा देते हैं, फिर साक्षात्कार कराए सजा देंगे. ಇವಾಗ ನಾನು ಹೇಳಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಏನ್ ಹೇಳ್ತೀರಾ ನೀವು? ಯಾವಾಗ ಧರ್ಮರಾಜನ್ ಸಭೆ ಸೇರುತ್ತೆ, ಶಿಕ್ಷೆ ಫೈನಲ್ ಆಗುತ್ತೆ, ಅವಾಗ ಏನ್ ಹೇಳ್ತೀರಾ? ನಂಗೇನ್ ಗೊತ್ತಿತ್ತು ಕಾಯ್ದೆ ಕಾನೂನುಗಳೇನು ಅಂತ. ಆದ್ದರಿಂದ ಬಾಬಾ ತಿಳಿಸ್ಕೊಡ್ತಾರೆ ಎಲ್ಲರಿಗೂ. ಕಾಯ್ದೆ ಕಾನೂನು ಎಲ್ಲದನ್ನು ಬಾಬಾ ತಿಳಿಸ್ಕೊಡ್ತಾರೆ. ಯಾಕೆಂದ್ರೆ ಯಾರಿಗೂ ಅದ್ರ ಗೊತ್ತಿರ್ಲಿಲ್ಲ, ಇದು ಗೊತ್ತಿರ್ಲಿಲ್ಲ ಅಂತ ಹೇಳಂಗಿಲ್ಲ. ಸಾಕ್ಷಾತ್ಕಾರನು ಮಾಡಿಸ್ತಾರೆ, ಶಿಕ್ಷೆನು ಕೊಡ್ತಾರೆ. ಬಿಗರ್ ಪ್ರೂಫ್ ಸಜಾ ತೊಡಿ ಮಿಲ್ ಸಕ್ತಿ ಹೇ. ಪ್ರೂಫ್ ಇಲ್ದೆ ಶಿಕ್ಷೆನೂ ಕೊಡಲ್ಲ ಬಾಬಾ ಅವ್ರು. ವಿತ್ ಪ್ರೂಫ್ ಇಲ್ದೆ ಶಿಕ್ಷೆ ಕೊಟ್ರೆ ನಾವೇನ್ ತಗೊಳವ್ರ? ಅದಕ್ಕೆ 10 ಪ್ರಶ್ನೆ ಮಾಡೋರು ನಾವು. ನಾನೆಲ್ ಮಾಡಿದ್ದೆ, ನಾನ್ ಯಾವಾಗ ಮಾಡಿದ್ದೆ, ನಾನಲ್ಲ ಅವ್ರು ಮಾಡಿದ್ದು, ಅವಾಗ ಮಾಡಿದ್ದು, ಎಷ್ಟು ಹೇಳಕ್ ಬರುತ್ತೆ ಆತ್ಮಕ್ಕೆ.
ಅದಕ್ಕೆ ಬಾಬಾ ವಿತ್ ಪ್ರೂಫ್ ಶಿಕ್ಷೆ ಕೊಡ್ತಾರೆ. ಅಚ್ಚಾ ಸಮझाते तो बहुत है कल्प पहले मौफिक. ಬಾಬಾ ಅವರು ತಿಳಿಸ್ಕೊಡ್ತಾರೆ, ಕಲ್ಪದ ಹಿಂದಿನಂತೆ ಹರ್ ಏಕ್ ಕಿ ತಕ್ದೀರ್ ದೇಖಿ ಜಾತಿ. ಪ್ರತಿಯೊಬ್ಬರ ಅದೃಷ್ಟವನ್ನು ನೋಡ್ಲಾಗುತ್ತೆ ಇಲ್ಲಿ. ಕೈ ಸರ್ವಿಸ್ ಕರ್ ಅಪ್ನಿ ಜೀವನ್ ಹೀರೆ ಜೈಸಾ ಬನಾತೆ, ಕೈ ಹೇ ಜೋ ತಕ್ದೀರ್ ಕೋ ಲಕೀರ್ ಲಗಾ ದೇತೆ ಹೇ. ಕೆಲವರು ಸರ್ವಿಸ್ ಮಾಡಿ ತನ್ನ ಜೀವನ ವಜ್ರ ಸಮಾನ ಮಾಡ್ಕೊಳ್ತಾರೆ, ಕೆಲವರು ತನ್ನ ಅದೃಷ್ಟದ ಮೇಲೆ ಬರೆ ಹಾಕೊಂಡ್ ಬಿಡ್ತಾರೆ. ಅಚ್ಚ ಮಧುರ, ಅತಿ ಮಧುರ. ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು, ಶುಭೋದಯ. ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. ತಂದೆ ಶಿಕ್ಷಕ ಸದ್ಗುರುವಿಂದ ಏನು ಶಿಕ್ಷಣ ಸಿಗುತ್ತೆ ಅದರಂತೆ ನಡಿಬೇಕು. ಜೋ ಹುಕುಂ. ಮಾಯೆ ಮೇಲೆ ದೋಷ ಹೇಳಿ ತನ್ನ ಬಲಹೀನತೆಗಳನ್ನು, ದೋಷ ಹೇಳ್ಬೇಡಿ, ಮಾಯೆ ಮೇಲೆ ದೋಷ ಹಾಕಬೇಡಿ, ದೋಷ ಹೇಳದೆ ತನ್ನ ಬಲಹೀನತೆಗಳನ್ನ ತಾನೇ ಚೆಕ್ ಮಾಡಿಕೊಂಡು ಅದನ್ನ ತೆಗೆದು ಹಾಕಿ. ನನ್ನ ಬಲಹೀನತೆನ ಮಾಯೆ ಮೇಲೆ ದೋಷ ಹೇಳ್ಕೊಂಡು ಸದಾ ಕಾಲಕ್ಕೆ ನಮಗ್ ನಾವೇ ದೋಷಿ ಆಗಬಾರ್ದು ಅಂದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ನನ್ನ ಯಾವ ಬಲಹೀನತೆ ನನಗೆ ಈ ತರ ಮಾಡುತ್ತೆ ಚೆಕ್ ಮಾಡ್ಕೊಂಡು ಅದನ್ನ ತೆಗೆದು ಹಾಕಿ. ಎರಡನೇದು, ಅಹಂಕಾರದ ತ್ಯಾಗ ಮಾಡಿ ತಾನು ಈ ವಿದ್ಯೆ ಓದೋದ್ರಲ್ಲಿ ಮಸ್ತರಾಗಿರಿ. ಎಂದು ಬೇರೆಯವರಿಂದ ಸೇವೆ ತಗೊಳ್ಬಾರ್ದು. ಸಂಘ ದೋಷದಿಂದ ಬಹಳ ಬಹಳ ಸಂಪಾಲನೆ ಮಾಡ್ಕೊಳ್ಳಿ. ಬ್ರಾಹ್ಮಣ ಜೀವನದಲ್ಲಿ ಬಹುದೊಡ್ಡ ದೋಷ ಅಂದ್ರೆ ಸಂಘ ದೋಷ. ಮಾಯ ಮೇಲೆ ದೋಷ ಹಾಕ್ಬಿಡಿ. ಯಾರ ಸಂಘದಲ್ಲಿ ಸೇರ್ಬೇಕು, ಯಾರ ಸಂಘದಲ್ಲಿ ಸೇರ್ಬಾರ್ದು ಅದನ್ನು ಬಾಬೋರ್ ಶಿಕ್ಷಣ ಕೊಟ್ಟಿದಾರಲ್ಲ. ಯಾರ ಸಂಘ ಮಾಡಿ ಅಂತಾನು ಹೇಳಿದ್ದಾರೆ. ಮುರಳಿ ಕೇಳಿದ್ರೆ ಗೊತ್ತಾಗುತ್ತೆ, ಮುರಳಿನೇ ಕೇಳದೆ ಇರೋರಿಗೆ ಏನ್ ಗೊತ್ತಾಗುತ್ತೆ. ಬಾಬೋರ್ ಪ್ರತಿ ಒಂದು ಮುರಳಿಯಲ್ಲೂ ಎಲ್ಲ ಎಚ್ಚರಿಕೆಗಳನ್ನ ಕೊಡ್ತಾ ಇರ್ತಾರೆ. ವರದಾನ. ಸಂಕಲ್ಪದ ಸೂಚನೆಯಿಂದ ಎಲ್ಲಾ ಕಾರೋಬಾರನ್ನ ನಡೆಸುವಂತವ್ರೆ ಸದಾ ಲೈಟಿನ ಕಿರೀಟಧಾರಿ ಭವ. ಸಂಕಲ್ಪದ ಸೂಚನೆಯಿಂದ, ಸಂಕಲ್ಪಗಳ ಸಿಗ್ನಲ್ಸ್ ಇಂದ ಎಲ್ಲ ಕಾರೋಬಾರ ನಡೆಸುವಂತವ್ರೆ ಸದಾ ಲೈಟಿನ ಕಿರೀಟಧಾರಿ ಭವ. जो बच्चे सदा लाइट रहते उनका संकल्प समय कभी व्यर्थ नहीं जाता. ಯಾವ ಮಕ್ಕಳು ಹಗುರವಾಗಿರ್ತಾರೆ ಅವರಿಗೆ ಅವ್ರ ಸಂಕಲ್ಪ ಸಮಯ ಎಂದು ವ್ಯರ್ಥವಾಗಿ ಹೋಗಲ್ಲ. ಅವ್ರಿಗೆ ಅದೇ ಸಂಕಲ್ಪ ನಡೆಯುತ್ತೆ, ಯಾವುದು ಆಗೋದಿರುತ್ತೆ. जैसे बोलने से बात को स्पष्ट करते वैसे ही संकल्प से सारी कारोबार चलती है. ಹೇಗೆ ಮಾತಾಡೋದ್ರಿಂದ ಮಾತುಗಳು ಯಾವುದೇ ಕಾರ್ಯ ವ್ಯವಹಾರ ಸ್ಪಷ್ಟ ಆಗುತ್ತೋ ಅದೇ ತರ ಅವರಿಗೆ ಸಂಕಲ್ಪದಿಂದನೇ ಎಲ್ಲಾ ಕಾರೋಬಾರನ್ನ ನಡೆಸ್ತಾರೆ. ಯಾವಾಗ ಇಂತಹ ವಿಧಿಯನ್ನ ತನ್ನದನ್ನಾಗಿ ಮಾಡ್ಕೊತೀರಿ ಆಗ ಈ ಸಾಕಾರ ವತನನೇ ಸೂಕ್ಷ್ಮ ವತನ ಆಗುತ್ತೆ. ಆದ್ದರಿಂದ ಸೈಲೆನ್ಸಿನ ಶಕ್ತಿಯನ್ನ ಜಮಾ ಮಾಡ್ಕೊಳ್ಳಿ, ಲೈಟಿನ ಕಿರೀಟಧಾರಿಗಳಾಗಿ. ಸ್ಲೋಗನ್. इस दुखधाम से किनारा कर लो, कभी दुख की लहर आ नहीं सकती. ಈ ದುಃಖಧಾಮದ ದಡ ಬಿಟ್ಬಿಡಿ, ಆವಾಗ ನಿಮ್ಗೆ ದುಃಖದ ಅಲೆನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತ ಇಶಾರೆ. जैसे कार में बैटरी जब थोड़ा ढीली हो जाती, कार अपने आप नहीं चलती, दूसरों से थोड़ा धक्का लगवाते. ಹೇಗೆ ಕಾರ್ ಬ್ಯಾಟ್ರಿ, ಯಾವುದೇ ವಾಹನದ ಬ್ಯಾಟ್ರಿ ಡಲ್ ಆಯ್ತು ಅಂದ್ರೆ ಲೋ ಆಯ್ತು ಅಂದ್ರೆ ಆ ವಾಹನ ಯಾರಾದ್ರೂ ದೂಡ್ಬೇಕು, ಯಾರು ತಳ್ಳೋದ್ರಿಂದ ನಡೆಯುತ್ತೆ. ऐसे जिस भी आत्मा में आपका फेथ हो और समझो इनसे हमको मदद मिल सकती, उनसे थोड़ा सा सहयोग लेकर आगे बढ़ जाना चाहिए. ಅದೇ ತರ ಕೆಲವೊಂದ್ಸಲ ನಮ್ ಬ್ಯಾಟ್ರಿನೂ ಲೋ ಆಗ್ಬಿಡುತ್ತಲ್ಲ, ಆ ಸಮಯದಲ್ಲಿ ನಿಮಗೆ ಯಾರ ಮೇಲೆ ಫೇತ್ ಇದೆ ತಿಳ್ಕೊಳ್ಳಿ, ಅವರ ಸಹಯೋಗ ಸಿಗುತ್ತೆ. ನನಗೆ ನನ್ನ ಬ್ಯಾಟ್ರಿ ಲೋ ಆಗಿದೆ, ಈ ತರ ಮನೋಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಇಂಥವ್ರು ನನಗೆ ಸಹಯೋಗ ಕೊಡ್ಬೋದು ಅಂತ ಯಾರ ಮೇಲೆ ನಿಮಗೆ ಫೇತ್ ಇದೆಯೋ ಅವ್ರದ್ದು ಸ್ವಲ್ಪ ಸಹಯೋಗ ತಗೊಂಡು ಮುಂದುವರೆದು ಬಿಡ್ಬೇಕು.
कमजोरी की बात को ज्यादा नहीं सोचना, तब ಖುಷಿ में आगे बढ़ते जाएंगे. ನಿಮ್ಮ ಬಲಹೀನ ಮಾತುಗಳು, ಬಲಹೀನತೆ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಅವಾಗ ಖುಷಿಯಲ್ಲಿ ಮುಂದುವರಿತಾ ಹೋಗ್ತೀರಿ. ಕೆಲವೊಂದ್ಸಲ ಜನ್ಮ ಜನ್ಮಾಂತರಗಳ ಲೆಕ್ಕಾಚಾರದ ಕಾರಣ ಕೆಲವೊಂದ್ಸಲ ಆತ್ಮ ಡಲ್ ಆಗುತ್ತೆ, ಯಾವುದೋ ಪರಿಸ್ಥಿತಿಯಿಂದ, ಏನೋ ಕಾರಣಗಳಿಂದ. ಆವಾಗ ನಮ್ಗೆ ಯಾರ ಮೇಲೆ ಫೇತ್ ಇರುತ್ತೆ, ಯಾರು ನನಗೆ ಸಹಯೋಗ ಕೊಡ್ತಾರೆ, ಶುಭ ಸಂಕಲ್ಪ ಸಹಯೋಗ, ಯೋಗದ ಸಹಯೋಗ, ಅಂಥವರಿಂದ ಸಹಯೋಗ ತಗೊಂಡು ಮುಂದುವರೆದು ಬಿಡ್ಬೇಕು. ಹಂಗಲ್ಲ ಯಾರಿಗೂ ಹೇಳ್ದೆ ತಾನೇ ಎಲ್ಲ ನಾನೇನೋ ಮಾಡ್ಬಿಡ್ತೀನಿ ಅಂತಲ್ಲ. ಬ್ಯಾಟ್ರಿ ಲೋ ಆದಾಗ ಮತ್ತೊಂದು ಗಾಡಿ ಬ್ಯಾಟ್ರಿ ಸಹಾಯ ಬೇಕಾಗತ್ತೆ. ಇಲ್ಲೂ ಅಷ್ಟೇ, ಆತ್ಮದ ಸ್ಥಿತಿಯಲ್ಲೂ ಅದನ್ನೇ ಹೇಳ್ತಾರೆ ಬಾಬೋರು. ಇಡೀ ಮುರಳಿ ಬಾಬೋರು ಸಂಘ ದೋಷದಿಂದ ಬಚಾವಾಗಿ ವಿದ್ಯೆ ಕಡೆ ಸಂಪೂರ್ಣ ಗಮನ ಕೊಡಿ. ಬಿರುಗಾಳಿ ಬರಕ್ಕಾಗಲ್ಲ. ಅವಾಗ ದೋಷ ಮಾತ್ರ ಮಾಯೆ ಮೇಲೆ ಇನ್ನೊಬ್ಬರ ಮೇಲೆ ಹಾಕಬೇಡಿ. ಸದಾ ಬಾಬಾ ನಿಮ್ಮ ಆಜ್ಞೆ, ಆತರ ನೀವು ಬಾಬೋರ ಆಜ್ಞೆಯಂತೆ ಆದೇಶದಂತೆ ನಡೀತಾ ಹೋಗಿ ಈ ಭವಸಾಗರನ ಪಾರ್ ಮಾಡ್ತೀರಿ. ಇಲ್ಲಿ ಯಾರಿಗೂ ಬಂಧನ ಇಲ್ಲ. ಈ ಸಂಸ್ಥೆಯಲ್ಲಿ ಇಲ್ಲಿ ಹಿಂಗೆ ಇರಬೇಕು ಅಂತ ಏನು ಬಂಧನ ಹಾಕಿಲ್ಲ. ಇರಕ್ಕೆ ನಡೆಯಕ್ಕೆ ತಾಕತ್ತಿದ್ರೆ ನಡೀರಿ, ಇಲ್ಲ ಅಂದ್ರೆ ನಡೀತಾ ಇರಿ, ಎಲ್ಲಿಗೆ ಬೇಕಾದ್ರೂ ಹೋಗಿ. ಆದ್ರೆ ಒಳಗಿರೋರು ಉನ್ನತ ಪದವಿ ತಗೊಳ್ತಾರೆ, ನಾವು ಹೊರಗಡೆಯಿಂದ ಬರ್ತೀವಿ, ನಮ್ಮ ಪದವಿ ಕಮ್ಮಿ ಆಗುತ್ತೆ, ಈ ತರ ಮಾತ್ರ ಯಾವತ್ತೂ ತಿಳ್ಕೊಬೇಡಿ. ಯಾರು ಬೇಕಾದ್ರೂ ನಿಮ್ಮ ನಿಮ್ಮ ಪುರುಷಾರ್ಥದ ಮೇಲೆ ಆಧಾರಿತವಾಗಿದೆ. ಬೇರೆಯವರಿಂದ ಸೇವೆ ತಗೊಂಡು ಹೊರೆ ಮಾಡ್ಕೋಬೇಡಿ. ಹಂಗಂತ ಅಗತ್ಯ ಸಮಯದಲ್ಲಿ ತಗೋಬೇಡಿ ಅಂತ ಅರ್ಥ ಅಲ್ಲ. ಬಾಬೋರ ಭಾವನೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಹಂಕಾರದಲ್ಲಿ ಬೇರೆಯವರಿಂದ ತಾನು ರಾಜನ್ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡ್ಬಿಟ್ಟು ಬೇರೆಯವ್ರನ್ನ ಸರ್ವೆಂಟ್ ಅಂತ ಅನ್ಕೊಂಡು ಕೆಲಸ ತಗೊಳ್ಳೋದಲ್ಲ. ಅಹಂಕಾರದಿಂದ ಅಲ್ಲ. ಅವಶ್ಯಕತೆ ಬೇರೆ, ಅಹಂಕಾರ ಬೇರೆ. ಆದ್ರೆ ಇದೆಲ್ಲ ಮಾತನ್ನ ಗಮನದಲ್ಲಿ ಇಟ್ಕೊಳ್ಳಿ. ಮತ್ತೆ ಎಂದೂ ಎಲ್ಲ ಪುರುಷಾರ್ಥದ ಮೇಲೆ ಆಧಾರಿತವಾಗಿರೋದಲ್ವಾ. ಮಾಯೆ ಮೇಲೆ ದೋಷ ಹಾಕಬೇಡಿ. ನಿಮ್ಮ ಬಲಹೀನತೆನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಬಲಹೀನತೆ ಇಟ್ಕೊಂಡು ಮಾಯೆ ಮೇಲೆ ದೋಷ ಹಾಕೊಂಡು ನಡೆಯೋ ಮೂರ್ಖತನ ಮಾತ್ರ ಎಂದು ಮಾಡಬೇಡಿ. ಸಂಘದೋಷ ಬಹಳ ಎಚ್ಚರಿಕೆ. ಬಹಳಷ್ಟು ಬ್ರಾಹ್ಮಣ ಮಕ್ಕಳು ಬಿದ್ದೋಗೋದೇ ಸಂಘದೋಷ. ಯಾರ ಸಂಘ ಇಲ್ಲಿ ಯಾಕೆ ಬೇಕು? ಬಾಬೋರ ಸಂಘ, ಬಾಬೋರ ಶ್ರೀಮತ ಮುರಳಿಯಲ್ಲೇ ಸಿಗುತ್ತಲ್ಲ. ಇನ್ ಕೇಳ್ಬೇಕಾ? ನಿಮಿತ್ತ ಇರೋರನ್ನ ಕೇಳಿ. ನಮ್ಗಿಂತ ಯಾರು ಪುರುಷಾರ್ಥದಲ್ಲಿ ಮುಂದಿದ್ದಾರೆ ಅವರನ್ನು ಕೇಳಿ. ಅರ್ಧಂಬರ್ಧದವ್ರದ್ದು ಸಹಾಯ ಸಲಹೆ ತಗೊಂಡ್ರೆ ಸಂಘ ದೋಷ ಎಲ್ಲಿಂದ ಎಲ್ಲಿಗೆ ಬೀಳಿಸ್ಬಿಡುತ್ತೆ. ಅದಕ್ಕೆ ಬಾಬಾ ಜೋ ಹುಕುಂ, ನಿಮ್ಮ ಆಜ್ಞೆಯಂತೆ ನಾನು ನಡೀತೀನಿ ಅಂತ ಬಾಬೋರಿಗೆ ಹೇಳಿ ಅದರಂತೆ ನಡೀತಾ ಹೋಗಿ. ಅದರಲ್ಲೇ ಕಲ್ಯಾಣ ಇದೆ. ಓಂ ಶಾಂತಿ.